ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಆಫೀಸ್ ಮುಗಿಸಿ ಮನೆಗೆ ಬಂದಿರೋ ಮೈ ಡಿಯರ್ ಅಂಕಲ್ಸ್, ಅಡಿಗೆ ಮುಗಿಸಿ ಟಿವಿ ಮುಂದೆ ಕೂತಿರೋ ಮೈ ಡಿಯರ್ ಆಂಟೀಸ್, ಹೋಮ್ವರ್ಕ್ ಮುಗಿಸಿ ಕೂತಿರೋ ಪುಟಾಣೀಸ್, ಹೋಮ್ವರ್ಕ್ ಮಾಡದೇ ಇರೋಂತ ಪಟಾಣೀಸ್, ನಿಮ್ಮೆಲ್ರಿಗೂ ನಗೆ ಗಡಲಲ್ಲಿ ತೇಲಾಡೋದಕ್ಕೆ ಸ್ವಾಗತ ಸುಸ್ವಾಗತ. ಇದು ಮಜಾ ಮಾತ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ ಜೋರು. ಮನುಷ್ಯನ್ಗೆ ಒಂದು ತಲೆ ಇಲ್ಲ ಅಂದ್ರೆ ನೋಡೋದಕ್ಕಾಗಲ್ಲ. ಹಾಗೇನೆ ನಮ್ಮ ಮಜಾ ಭಾರತಕ್ಕೆ 2 ತಲೆಗಳಿಲ್ಲಾನೆ ಸ್ಕಿಟ್ ಶುರುನೇ ಮಾಡಕ್ಕಾಗಲ್ಲ. ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಗುರುಜಿ, ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಅನು. ಆಲ್ ದಿ ಬೆಸ್ಟ್ ಗೈಸ್. ರಚಿ, ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಅನು. ಆಲ್ ದ ವೆರಿ ಬೆಸ್ಟ್. ಇನ್ನು ನಗ್ಸೋದಕ್ಕೆ ಹೆವಿ ಜೋಶ್ ಅಲ್ಲಿ ರೆಡಿ ಆಗಿರುವಂತ ನನ್ನ ಬಾಯ್ಸ್ ಅಂಡ್ ಗರ್ಲ್ಸ್ ನ ವೆಲ್ಕಮ್ ಮಾಡೋಣ. ಬಾಯ್ಸ್ ಅಂಡ್ ಗರ್ಲ್ಸ್, ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ನಮ್ಮ ಜಡ್ಜಸ್ ಫುಲ್ ಜೋಶ್ ಅಲ್ಲಿ ರೆಡಿ ಆಗಿದ್ದಾರೆ, ನನ್ನ ಬಾಯ್ಸ್ ಅಂಡ್ ಗರ್ಲ್ಸ್ ಜೋಶ್ ಅಲ್ಲಿ ರೆಡಿ ಆಗಿದ್ದಾರೆ. ಇನ್ಯಾಕೆ ತಡ, ಮೊದಲೇ ಸ್ಕಿಟ್ ನ ನೋಡ್ಕೊಂಡ್ ಬಂದ್ಬೇಡ. ಹುಟ್ಟಿದ ತಕ್ಷಣ ಗಿಡ ಮರ ಆಗತ್ತಾ, ಹುಟ್ಟಿದ ತಕ್ಷಣ ಮಗು ಮಾತಾಡತ್ತಾ, ಅದಕ್ಕೆಲ್ಲ ಟೈಮ್ ಬೇಕು ಅಂತ ಅಂತೀವಿ. ಆದ್ರೆ ಈ ಜನರೇಷನ್ ಅಲ್ಲಿ ಅದಕ್ಕೆಲ್ಲ ಟೈಮೇ ಇಲ್ಲ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಇನ್ಸ್ಟೆಂಟ್ ಫುಡ್ ತಿನ್ನೋ ಈಗಿನ ಮಕ್ಕಳು ಹುಟ್ಟಿದ ತಕ್ಷಣ ಮಾತಾಡ್ತಾವ ಏನೋಪ್ಪ. ನರ್ಸ್, ಆ 3ನೇ ನಂಬರ್ ಪೇಷಂಟ್ ಹೇಗಿದ್ದಾನೆ? ನಿಮಗ್ ಕಂಪೇರ್ ಮಾಡಿದ್ರೆ ಸೂಪರ್ ಆಗಿದ್ದಾನೆ. ರೇ, ನಾನ್ ಕೇಳಿದ್ದು ಅವ್ನ ಕಾಯಿಲೆ ಹೆಂಗಿದೆ ಅಂತ. ಡಾಕ್ಟ್ರೆ, ಬಿಟ್ರೆ ಇವತ್ ಮಧ್ಯಾಹ್ನನೇ ಡಿಸ್ಚಾರ್ಜ್. ಅದೆಂಗ ಆಗ್ಬಿಡ್ತಾನೆ? ಅವನ್ನೇ ನಂಬ್ಕೊಂಡು ಇಲ್ಲೇ ನಾಗರಬಾವಿಲಿ ಒಂದು ಸೈಟ್ ನೋಡಿದೀನಿ. ಡಾಕ್ಟ್ರೆ ಪಾಪ, 3ನೇ ನಂಬರ್ ಪೇಷಂಟ್ ಅವ್ರ ಚಿಕ್ಕಪ್ಪ ನಿಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. ಕಿತ್ಲೈನ್ ಕೊಟ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದ್ರೆ ಫ್ಯೂಸ್ ಕಿತ್ತಿದ್ದೀರಾ. ಕರೆಕ್ಟ್ ಆಗಿ ಹೇಳಮ್ಮ, ಅದು ಫ್ಯೂಸ್ ಅಲ್ಲ ಫೀಸು. ಜನ ತಪ್ಪು ತಿಳ್ಕೊತಾರೆ. ಡಾಕ್ಟ್ರೆ, ನನ್ ತಂಗಿಗೆ ನಿದ್ದೆಲ್ ನಡೆಯೋ ಕಾಯಿಲೆ ಇದೆ, ಏನ್ ಮಾಡ್ಬೇಕು? ಸಿಂಪಲ್, ಅವ್ಳು ಮಲ್ಗುವಾಗ ಅವಳ ಕೈಗೆ 100 ರೂಪಾಯಿ ಕೊಟ್ಟು ಮಲ್ಗ್ಸು. ಯಾಕೆ? ನಿದ್ದೆಲೆಲ್ಲ ನಡೆಯೋದು ಯಾಕೆ? ಆಟೋ ಗಿಟ ಎತ್ಕೊಂಡು ಹೋಗ್ಲಿ ಅಂತ. ಡಾಕ್ಟ್ರೆ, ಟ್ರೀಟ್ಮೆಂಟ್ ಹೇಳಿ. ನಿನ್ ತಂಗಿ ಅಂದ್ರೆ ನಿಂಗೆ ತುಂಬಾ ಇಷ್ಟನಾ? ಸಿಕ್ಕಾಪಟ್ಟೆ ಇಷ್ಟ. ನನಗೂ ಅಷ್ಟೇ. ಆಕ್ಚುಲಿ ಅವ್ಳು ನಿದ್ದೆ ನಡೆಯೋ ಕಾಯಿಲೆನೇ ಇಲ್ಲ. ಮತ್ತೆ ಆತರ ಡೌ ಮಾಡಿ ಟೆರೆಸಿಗೆ ಬಂದ್ಬಿಡು, ನಾನು ಬರ್ತೀನಿ, ಇಬ್ರು ಸೇರಿ ಕುಚ್ಚು ಮಾಡೋಣ ಅಂತ ನಾನು ಐಡಿಯಾ ಕೊಟ್ಟೆ. ಅಯ್ಯ ನಿನ್ನಲ್ಲೇ ಸುಮ್ಮನೆ ತಮಾಷೆ ಮಾಡಿದೆ ಕಣೆ. ಯಾರಾದ್ರೂ ಹಣ್ಣು ಪಕ್ಕದಲ್ಲಿದ್ದಾಗ ಕಾಯಿ ಕೈ ಹಾಕ್ತಾರ? ಛೀ, ಹೋಗಿ ಡಾಕ್ಟ್ರೆ. ನೀನ್ ನನ್ನ ಹತ್ರ ಇರ್ಬೇಕಾದ್ರೆ ನಾನ್ ಬೇರೆ ಹುಡುಗಿ ನೋಡ್ತೀನ? ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಹೇಳ್ರಿ. ಹೇಳಿದಲ್ಲ ಡಾಕ್ಟ್ರೆ ನಮಸ್ಕಾರ ಅಂತ, ಮತ್ತೊಂದ್ಸರಿ ಹೇಳ್ಬೇಕಾ? ನೀನ್ ನಮಸ್ಕಾರದ ಮನೆ ಹಾಳಾಯ್ತು, ಬಂದ್ ವಿಷಯ ಹೇಳು. ಹೆರಿಗೆ ನೋವು ಸರ್. ಗಂಡಸರಿಗೆ ಹೆರಿಗೆ ನೋವ? ಇದು ಪ್ರಪಂಚದ 8ನೇ ಅದ್ಭುತ. ಯೋ ಡಾಕ್ಟ್ರೆ, ನನ್ನ ಹೆಂಡತಿಗೆ ಹೆರಿಗೆ ನೋವು ಬಂದಿದ್ದು. ಸಾರಿ, ಹೆಸರು ಹೇಳಿ. ಗೋವಿಂದ. ಹೆಂಗಸ ಹೆಸರು ಗೋವಿಂದನ? ರೀ ಡಾಕ್ಟ್ರೆ, ನನ್ನ ಹೆಸರು ಗೋವಿಂದ. ನಿನ್ನ ಹೆಸರು ಯಾರು ಕೇಳಿದ್ದು? ನೀನ್ ಹೆಂಡತಿ ಹೆಸರು ಹೇಳು. ಮಾಲಾ ಅಂತ. ಓಕೆ, ಚೆಕಪ್ ಮಾಡಿಸಿದ್ಯಾ? ಹೊರ ಗೇಟ್ ಹತ್ರ ಸೆಕ್ಯೂರಿಟಿ ಚೆಕ್ ಮಾಡಿದ್ರು. ಏನಿಲ್ಲ, ಒಳಗ್ ಹೋಗಂದ್ರು. ಪಿತರ್ ನೆತ್ತಿಗಿರ್ಸ್ತಾ ಇದೆಯಾ ನೀನು? ನಾನ್ ಕೇಳಿದ್ದು ಅವನಿಗೆ ಮೆಡಿಕಲ್ ಚೆಕಪ್ ಮಾಡಿಸಿದ್ಯಾ ಅಂತ. ಮಾಡ್ಸಿದೀನಿ ಡಾಕ್ಟ್ರೆ, ನೋಡ್ರಿ. ಹೊಡಿಲಿ. ಈಗ ಹೇಗಿದ್ರು ನೀನ್ ಹೆಂಡತಿ? ಈಗ ಹೊಟ್ಟೆ ಊದ್ಕೊಂಡು ಮೈ ಕೈ ಬೆಳೆಸ್ಕೊಂಡು ಖರಾಬ್ ಆಗಿದ್ದಾಳೆ ಡಾಕ್ಟ್ರೆ. ಸುಳ್ಳು ಹೇಳ್ಬಾರ್ದು, ಮದುವೆ ಆದ ವಸ್ತ್ರಲ್ಲಿ ಸಖತ್ ಫಿಗರ್ ಡಾಕ್ಟ್ರೆ. ನೀನೆಲ್ಲ ನನಗೆ ಸಿಕ್ತಿರಲ್ಲ. ನಾನ್ ಕೇಳಿದ್ದು ನಿನ್ ಹೆಂಡತಿ ಹೆರಿಗೆ ನೋವು ಹೇಗಿದೆ ಅಂತ. ನೋವು ತುಂಬಾ ಇದೆ. ರೀ, ನೋವಿದೆ ಅಂತೀರಾ, ಇನ್ನು ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೀರಾ? ಓ, ಕರ್ಕೊಂಬನ್ರಿ. ಈ ಡೈಲಾಗ್ ಇಷ್ಟು ಲೇಟಾಗಿ ಹೇಳ್ಬೇಕಾ? ಕೂತ್ಕೊಳ್ಳ. ಏನಿಲ್ಲ. ಎಲ್ಲಿ ನೋವು? ಮಂಡಿಲಿ. ಹೆರಿಗೆ ನೋವು ಎಲ್ಲಿಂದ ಬಂದತ್ತು? ಸಾರಿ, ಕೈ ತೋರಿಸಿ. ಹಾಯ್. ನೀನ್ ಆಯ್ ಮಾಡಕ್ ನಾನೇ ನಿನ್ ಬಾಯ್ ಫ್ರೆಂಡ? ಕೈ ತೋರ್ಸು ಒಂದಿದ್ದು ಪಲ್ಸ್ ಚೆಕ್ ಮಾಡಕ್ಕೆ. ಗಂಡ ಹೆಂಡತಿ ಮೇಡ್ ಫಾರ್ ಈಚ್ ಅದರ್. ಎಲ್ಲಿ ಮಾಡು ಡಾಕ್ಟ್ರೆ. ಮಗು ಇಲ್ಲಿ ಬರಲ್ಲಲ್ವಾ? ಬಾಯಲ್ಲಿ ನೋಡ್ತಾ ಇದ್ದೀರಾ? ಮಗು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ನಾನು ಡಾಕ್ಟರ್ ಆಗಿದ್ದೀನಾ? MBBS ಪಾಸ್ ಆಗಿದ್ದೀನಾ? ಸುಮ್ಮನೆ ನಿಂತ್ಕೊಬೇಕು.
ಬನ್ರಿ ಚಿನ್ನ ನೀನೇನು ಭಯ ಪಡ್ಬೇಡ, ನಾನು ಇಲ್ಲೇ ಇರ್ತೀನಿ, ನಿನ್ಗೇನಾಗಲ್ಲ ಆಯ್ತಾ? ಆಯ್ತು ರೀ, ನನಗ್ ನಂಬಿಕೆ ಇದೆ, ನನಗ್ ನಾರ್ಮಲ್ ಡೆಲಿವರಿನೇ ಆಗೋದು. ಅಮ್ಮ ದ ಮ್ಯಾಟರ್ ಇಸ್ ವೆರಿ ಸೀರಿಯಸ್, ವೆರಿ ಕಾನ್ಫಿಡೆನ್ಶಿಯಲ್. ಏನಾಯ್ತು ಡಾಕ್ಟ್ರೆ? ಏನಿಲ್ಲಮ್ಮ, ಎಲ್ಲ ನಾರ್ಮಲ್ ಇದೆ, ನೋಡಿದ್ರೆ ನಾರ್ಮಲ್ ಡೆಲಿವರಿನೇ ಆಗುತ್ತೆ. ಆ ಎಮ್ಮಂಗಿರೋ ಕಾನ್ಫಿಡೆನ್ಸ್ಗೆ ನಾರ್ಮಲ್ ಡೆಲಿವರಿ ಆಗಿ 1000 ರೂಪಾಯಿ ಬೆಡ್ ಚಾರ್ಜ್ ಕೊಟ್ಟು ಮಗುನ ಮನೇಲೆ ತಲ್ಕತಿ ಸರ್ ಅಂತ ಹೇಳಿ ಹೋದ್ರು ಹೋಗ್ತಾಳೆ. ಏನ್ ಮಾಡೋದು ಡಾಕ್ಟ್ರೆ? ಸಿಸರಿನೇ ಮಾಡ್ಬೇಕು. ಇವಾಗ ನೋಡಿ ಏನ್ ಮಾಡ್ತೀನಿ. ಇವ್ರೆ ಸರ್, ಗೋವಿಂದು ಸರ್. ಹಾ ಗೋವಿಂದ್ ಅವರೇ ಬನ್ನಿ. ನೋಡಿ, ನಿಮ್ ಹೆಂಡತಿ ಸಿಚುಯೇಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಮಗು ಹೊಟ್ಟೆಯೊಳಗೆ ಯೋಗಾಸನ ಮಾಡ್ತಿದೆ, ಕಾಲೆರಡು ಕುತ್ತಿಗೆ ಮೇಲಿದೆ, ಕೈ ಎರಡು ಕಾಲ ಹತ್ರ ಇದೆ. ನೋಡಿ, ಇನ್ನು ತಡ ಮಾಡಿದ್ರೆ ಯಾರಾದ್ರೂ ಒಬ್ಬರನ್ನ ಮಾತ್ರ ಉಳಿಸ್ಬೋದು. ಡಾಕ್ಟ್ರೆ ಪ್ಲೀಸ್ ನನಗೆ ಮಗುನ ಉಳಿಸ್ಕೊಡಿ ಡಾಕ್ಟ್ರೆ, ನಿಮ್ ತಮ್ಮ ಹೇಳ್ತೀನಿ. ರೀ, ಮಗು ಇರ್ಲಿ, ಮೊದ್ಲು ತಾಯಿನ ಉಳಿಸ್ಕೊಳ್ರಿ. ಯಾಕೆ ಡಾಕ್ಟ್ರೆ? ನೋಡ್ರಿ, ಮೊಬೈಲ್ ಇದ್ರೆ ನಮಗೆ ಯಾವಾಗ ಬೇಕೋ ಅವಾಗ ರೀಚಾರ್ಜ್ ಮಾಡ್ಕೊಬಹುದು. ಮೊಬೈಲ್ ಇಲ್ಲ ಅಂದ್ರೆ ಯಾವಾಗ ರೀಚಾರ್ಜ್ ಮಾಡ್ಸೋದು? ಡಾಕ್ಟ್ರೆ ಪ್ಲೀಸ್ ನನಗೆ ಇಬ್ಬರು ಉಳಿಸ್ಕೊಡಿ ಡಾಕ್ಟ್ರೆ, ನಿಮ್ ಕಾಲಿಗೆ ಬಿದ್ದು ಬೇಡ್ಕೊತೀರಿ. ಆಪರೇಷನ್ ಮಾಡಿ ಉಳ್ಸೋಣ. ಸೈನ್ ಎಲ್ಲಿ ಮಾಡ್ಬೇಕು ಹೇಳಿ, ನಾನು ಮಾಡ್ತೀನಿ. ಸೈನ್ ಆಮೇಲೆ ಮಾಡಿರಂತೆ. ಫಸ್ಟ್ ಗುಡುಗುಡು ಅಂತ ರಿಸೆಪ್ಷನ್ಗೆ ಹೋಗಿ 50,000 ಕಟ್ಟಿ ಗುಡುಗುಡು ಅಂತ ಓಡ್ಬನ್ನಿ. ಎಲ್ಲಿ ಓಡಿ 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 ಓಡಿ. ಸರ್ 50,000 ಜಾಸ್ತಿ ಆಯ್ತು, ಒಂಚೂರು ಕಡಿಮೆ ಮಾಡ್ಕೊಳ್ಳಿ ಸರ್. ನಿನಗೆ ರಾತ್ರಿ ನಿದ್ದೆಗೇನು ಅಂತ ನಾನು ಹೇಳದ್ನ? ನೋಡಮ್ಮ, ನಿನಗೆ ನಾರ್ಮಲ್ ಡೆಲಿವರಿ ಆಗೋದ್ ಕಷ್ಟ ಇದೆ. ಹೊಟ್ಟೆ ಒಳಗೆ ಮಗು ಅಡ್ಡಡ್ಡ ಮಲ್ಕೊಂಡು ಯೋಗಾಸನ ಮಾಡ್ತಿದೆ. ನೋಡು, ಆಪರೇಷನ್ ಮಾಡಿ ಮಗುನ ಹುಷಾರಾಗಿ ತೆಗಿತೀವಿ. ನೀನೇನು ಹೆದರ್ಕೊಂಬೇಡ, ಅರ್ಥ ಆಯ್ತಾ? ನರ್ಸ್, ಅವ್ರಿಗೆ ಅನಸ್ತೇಷ ಕೊಡಿ. ಡಾಕ್ಟ್ರೆ, ನೀವು ಮುಖದ ಹತ್ರ ಹೋಗಿ ಮಾತಾಡಿದ್ರಲ್ಲ, ಆ ಗಬ್ಬಿಗೆ ಮೂರ್ಛೆ ತಪ್ಪೋಗ್ಬಿಟ್ಲು. ಓಕೆ ಡಾಕ್ಟ್ರೆ, ದುಡ್ಡು ಕಟ್ಟಿ ಬಂದ ಕಟ್ ಬಂದಿದ್ಯಾ? ಅಲ್ಲೇ ಕೂತಿರೋ, ಆಪರೇಷನ್ ಆದ್ಮೇಲೆ ಕರಿತೀವಿ. ಆಯ್ತಾ ಡಾಕ್ಟ್ರೆ? 9 ತಿಂಗಳೇ ಕಾಯ್ದಿದೆ, ಅರ್ಧ ಗಂಟೆ ಕಾಯಕ್ಕಲ್ವಾ? ಹೋಗಯ್ಯ. ಡಾಕ್ಟ್ರೆ, ಮಗು ಮಾತಾಡ್ತಾ ಇದೆ ಅಲ್ವಾ? ನನ್ ಜುಟ್ಟ ಬೇಡ, ನಾನೇ ಬರ್ತೀನಿ ಬಿಡಲೇ. ಜಜ್ಜಿ ಆಯಿಲ್ ತೆಗೆದ್ರ ಬಜ್ಜಿ ಮುಖದವನೇ. 5 ನಿಮಿಷ ಬಿಟ್ಟಿದ್ರೆ ನಾನೇ ಬರ್ತಾ ಇದ್ದೆ. ನಮ್ಮ ಅಮ್ಮನಿಗೆ ನೋವು ಕೊಡಬಾರ್ದು ಅಂತ ತಲೆನ ಮುಂದೆ ಇಟ್ಕೊಂಡು ರೆಡ್ಡಿ ಆಗಿದ್ದೆ. ನನ್ನ ಮಗ ಇನ್ನೇ ನಮ್ಮ ಅಮ್ಮ ನನಗೆ ಫುಷ್ ಕೊಡ್ಬೇಕು, ಅಷ್ಟರಲ್ಲಿ ಹೊಟ್ಟೆ ಕೊಯ್ದು ಹಾಕ್ಬಿಟ್ಟಲ್ಲ. ಏನ್ ಮುಖ ನೋಡ್ತೀಯ? ಎತ್ಕೋ, ಇಳಿಸು, ಹೋಗ್ ಸ್ಟಿಚ್ ಹಾಕು, ಒಂಚೂರು ನೋವು ಆಗ್ಬಾರ್ದು. ಹೇ ಬ್ಯೂಟಿ, ನಿನ್ ನೋಡಿ ಒಬ್ಬನು ಕಣ್ಣು ನೋಡ್ದಿಲ್ಲ ಅಂದ್ರೆ ಅವನು ಸನ್ಯಾಸಿನೇ ಆಗಿರ್ಬೇಕು. ಆದ್ರೆ ನಾನು ಸನ್ಯಾಸಿ ಅಲ್ಲ. ನರ್ಸ್, ನಮ್ಮ ಮಗನೇ, ದುಡ್ಡಿನ ಆಸೆಗೋಸ್ಕರ ನಮ್ಮ ಅಮ್ಮನ ಹೊಟ್ಟೆ ಕೊಯ್ದಿದ್ಯಲ್ಲ. ನನ್ನ ಅನುಭವದಲ್ಲಿ ಒಂದು ಮಾತು ಹೇಳ, ನಾ ನೋಡಲಿ ಅತಿ ಸುಂದರಿ ನೀನೆ. ಲೇ, ನೀನ್ ನೋಡ್ತಾ ಇರೋದು ಇವಳನ್ನೇ ಕಣೋ. ಫಸ್ಟ್ ಮಾತಾಡ್ತಾ ಇಲ್ವಾ? ನಾನಿಲ್ಲಿ ಮಾತಾಡ್ತಾ ಇಲ್ವಾ? ನೀನೇನು ಬಂದಿಲ್ಲ ಮಧ್ಯೆ ಬಾಯಿ ಹಾಕೋದು? 5 ನಿಮಿಷ ತಡ್ಕೊಳಕ್ಕಾಗದೆ ಅನ್ಯಾಯವಾಗಿ ನಮ್ಮ ಅಮ್ಮನ ಹೊಟ್ಟೆನ ಕೊಯ್ದು ಹಾಕ್ಬಿಟ್ಟಲ್ಲ ನೀನಲ್ಲೇ. ಏಯ್ ಮೆಣಸಿನಕಾಯಿ, ಏಯ್ ಕುಂಬಳಕಾಯಿ, ಏಯ್ ಆಲೂಗಡ್ಡೆ, ಏಯ್ ಕ್ರೀಮ್ ಬಾನ್. 8 ಗೇಣ್ ಹೈಟ್ ಅಲ್ಲಿ 18 ವಯಸ್ಸಲ್ಲಿ ಇನ್ನು ನನ್ನೇ ಕಟ್ಟಾಕ್ಬಿಟ್ಟಲ್ಲೇ. ಹಾವೇರಿಯಲ್ಲಿ ನಮ್ಮ ಮನೆ ಇದೆ, ಹಾರ್ಕೊಂಡು ಬಂದು ನನ್ನ ಕೆನ್ನೆಗೆ ಕಿಸ್ ಕೊಡ್ತೀಯಾ? ಹೋಗು, ನಾಚಿಕೆ ಆಗತ್ತೆ. ಸರ್, ಏನು ಅಮ್ಮ, ನಾನು ಅಮ್ಮನ ಮಾತಾಡ್ಸ್ಬೇಕು. ಅಮ್ಮ, 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 ನಿನ್ ಮಗ ಬಂದಿದ್ದೇನೆ ನೋಡಮ್ಮ. ನನ್ನನ್ನ ಕ್ಷಮಿಸ್ಬೇಡಮ್ಮ, ನಿನಗೆ ತುಂಬಾ ನೋವು ಕೊಟ್ಬಿಟ್ಟೆ. ನನ್ನಿಂದ ನೀನು ತುಂಬಾ ನೊಂದ್ಕೊಂಡಿದ್ಯಮ್ಮ.
ಅಮ್ಮ, ಇವತ್ತಿನಿಂದ ನಿನ್ ಮೈ ಮೇಲೆ ಒಂದು ನೊಣ ಕೂತ್ರು ನಾನು ಸುಮ್ಮನೆ ಬಿಡಲ್ಲ. ಇದು ಆ ದೇವರ ಮೇಲೆ ಆಣೆ. ಮೇಡಮ್, ಒಂದ್ಸಲ ನಗಿ. ಪಿಂಪಲ್ ಕ್ವೀನ್. ಮೇಡಮ್, ನಾನು ನಮ್ಮ ತಾಯಿ ಹೊಟ್ಟೆಲಿದ್ದಾಗ ನಿಮ್ ಬಗ್ಗೆ ತುಂಬಾ ಕೇಳಿದ್ದೆ, ಆದ್ರೆ ನೋಡಿರ್ಲಿಲ್ಲ. ನನ್ನ ಕಲ್ಪನೆಯಲ್ಲಿ ನೀವು ಹೇಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ನೋ ಅದಕ್ಕಿಂತ ಬ್ಯೂಟಿಫುಲ್ ಆಗಿದ್ದೀರಾ. ನನ್ನ ಅನುಭವದಲ್ಲಿ ಒಂದು ಮಾತು ಹೇಳ, ನಾ ನೋಡಿರೋದ್ರಲ್ಲಿ ಮೋಸ್ಟ್ ಬ್ಯೂಟಿಫುಲ್ ನೀವೇ. ಸ್ವಲ್ಪ ಹೊತ್ತಿಗೆ ಮುಂಚೆ ಇವಳು ಅಂದ್ಯಲ್ಲ, ಅವಾಗ ಇವ್ರನ್ನ ನೋಡಿರ್ಲಿಲ್ವಲ್ಲ. ಮೇಡಮ್, ನನ್ನ ಅನುಭವದಲ್ಲಿ ಒಂದು ಮಾತು ಹೇಳ, ನಿಮ್ಮನ್ನ ನೋಡ್ತಾ ಇದ್ರೆ ನನಗೊಂದು ಕವನ ಹಂಗೆ ಉಕ್ಕಿ ಹರಿತಾ ಇದೆ. ಕೊಳದಲ್ಲಿ ಮೀನೆರಡು ಪ್ರೇಮದಲ್ಲಿ ಸಿಲುಕಿ ತಾವರಿ ಎಲೆ ಮೇಲೆ ಬಿತ್ತಂತೆ. ಕೊಳದಲ್ಲಿ ಮೀನೆರಡು ಪ್ರೇಮದಲ್ಲಿ ಸಿಲುಕಿ ತಾವರಿ ಎಲೆ ಮೇಲೆ ಬಿತ್ತಂತೆ. ಅದನ್ನು ನೋಡಿದ ಬ್ರಹ್ಮ ಮೋಹದಲ್ಲಿ ಸೃಷ್ಟಿಸಿದ್ದೆ ಆ ನಿಮ್ಮ ಕಣ್ಣುಗಳು. ಬರ್ಮುಡಾ ಟ್ರಯಾಂಗಲ್ ನೋಡಿ ಗಾಬರಿಯಾದ ಬ್ರಹ್ಮ ಸೃಷ್ಟಿಸಿದ್ದೆ ಆ ನಿಮ್ಮ ಕೆನ್ನೆ ಮೇಲಿರುವ ಡಿಂಪಲ್. ಮೇಡಮ್, ನನ್ನ ಅನುಭವದಲ್ಲಿ ಒಂದು ಮಾತು ಹೇಳ, ಬೇರೆ ಹೀರೋಯಿನರು ಆಕ್ಟ್ ಮಾಡಿದ್ರೆ ಆ ಸಿನಿಮಾನ 2.5 ಗಂಟೆ ನೋಡ್ಬೋದು. ಆದ್ರೆ ನೀವು ಆಕ್ಟ್ ಮಾಡಿದ್ರೆ ಅದೇ ಸಿನಿಮಾ ಪೋಸ್ಟರ್ನೇ 2.5 ಗಂಟೆ ನೋಡ್ಬೋದು. ಯು ಆರ್ ಗುರು ಸರ್, ಇಫ್ ಐ ಆಮ್ ರೈಟ್. ಓ, ಅಮೇಜಿಂಗ್, ಇಟ್ ಇಸ್ ಅಮೇಜಿಂಗ್. ಸರ್, ನಾನು ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ಗಡ್ಡ ಬಿಟ್ಕೊಂಡು ಜುಬ್ಬ ಹಾಕೊಂಡು ಎಲೆ ಅಡಿಕೆ ತಿನ್ಕೊಂಡು ಕೈಯಲ್ಲಿ ಹಾರ್ಮೋನಿಯಂ ಹಿಡ್ಕೊಂಡಿರ್ತಾರೆ ಅನ್ಕೊಂಡಿದ್ದೆ. ನೀವೇನ್ ಸಾರ್ ಹೀರೋಗಿಂತ ಸಖತ್ತಾಗಿದ್ದೀರಾ. ಆ ನಕ್ಷತ್ರದ ಮಧ್ಯೆ ಚಂದ್ರಂತರ ಹೊಳೆಯುತ್ತಿರುವ ನೀವು ಹಾಯ್ ಮಜಾ ಭಾರತ ಟೈಗರ್ಸ್. ನಾನು ನಮ್ಮ ತಾಯಿ ಹೊಟ್ಟೆಲಿದ್ದಾಗ ನಿಮ್ ಬಗ್ಗೆ ತುಂಬಾ ಕೇಳಿದ್ದೆ, ಆದ್ರೆ ನೋಡಿರ್ಲಿಲ್ಲ. ಸಖತ್ ಕಾಮಿಡಿ ಮಾಡ್ತೀರಾ. ಎಲ್ಲಿ ನಮ್ಮ ಮಜಾ ಭಾರತ ಕ್ಯಾಪ್ಷನ್ ಹೇಳಿ. ಹೌದು, ನಮ್ಮ ಅಪ್ಪ ಯಾರು? ಅಲ್ಲಿ ಅಪ್ಪ ಯಾರು ಅಂತ ಅಮ್ಮ ಮಾತ್ರ ಹೇಳ್ಬೇಕು. ಅಮ್ಮ, ಪರಪಂಚನಿ ನನ್ನ ಪರಪಂಚನಿ. ಎಷ್ಟು ಜನ ಮಕ್ಕಳು? ನೀನೇ ಫಸ್ಟ್ ಕಂದ. ಸಾಕು, ಇನ್ನು ನಮ್ಮ ಅಮ್ಮಗೆ ಡಿಸ್ಟರ್ಬ್ ಮಾಡಬೇಡ. ಇಂಡಿಯನ್ ಪಾಪ್ಯುಲೇಷನ್ ಆಲ್ರೆಡಿ ಉಕ್ಕಿ ಹರಿತಾ ಇದೆ. ಏನ್ ಕೆಲಸ ಮಾಡೋದು? ಸೆಕ್ಯೂರಿಟಿ ಗಾರ್ಡ್ ಕಣಪ್ಪ. ಸಂಪಾದನೆ 20,000. ಓ, ಮಿಡ್ಲ್ ಕ್ಲಾಸ್ ಲೈಫ್. ಅಡ್ಜಸ್ಟ್ ಮಾಡ್ಕತ್ತೀನಿ. ಆದ್ರೆ ನಂದೊಂದು ಕಂಡೀಷನ್, ನಾನು ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋದು, ಕನ್ನಡ ಮೀಡಿಯಂನಲ್ಲೇ ಓದೋದು. ನನ್ನ ಡ್ಯಾಡಿಯನ್ನು ಅಮ್ಮನ್ನ ಮಮ್ಮಿಯನ್ನು ಅಂತ ಅಂದ್ರೆ ಎಗ್ರಿಸಿ ಅದೇ ಓದ್ಬಿಡ್ತೀನಿ. ಈಗಿನ ಸಮಾಜದಲ್ಲಿ ಇಂಗ್ಲಿಷ್ ಇಲ್ಲ ಅಂದ್ರೆ ಕೆಲಸನೇ ಸಿಗಲ್ಲ. ಯಾವ ನನ್ನ ಮಗ ಹೇಳಿದ್ದು ಕನ್ನಡದಲ್ಲೇ ಓದಿ IAS ಅಧಿಕಾರಿಗಳಾಗಿಲ್ವಾ? ಕನ್ನಡದಲ್ಲೇ ಓದಿ ದೊಡ್ಡ ದೊಡ್ಡ ಸಾಧನೆ ಮಾಡಿಲ್ವಾ? ಇಂಗ್ಲಿಷು ಇತ್ತೀಚೆಗೆ ಬಂದಿರೋದು, ಆದ್ರೆ 2,500 ವರ್ಷಗಳ ಹಿಂದಿಂದನೇ ಇದ್ದಿದ್ದು ನಮ್ಮ ಕನ್ನಡ. ಊರಲ್ಲಿ ಹೊಲ ಗದ್ದೆ ಏನಾದ್ರೂ ಉಳಿಸಿದೆಯೋ ಇಲ್ಲ ಅದನ್ನ ತಿಂದು ನುಂಗಿ ನೀರು ಕುಡ್ದಿದೆಯೋ? ಇಲ್ಲಪ್ಪ, ಊರಲ್ಲಿ ಒಂದು 5 ಎಕರೆ ಇದೆ. ಮತ್ತೆ ವ್ಯವಸಾಯ ಮಾಡ್ಕೊಂಡು ರಾಜರ ತರ ಇರೋದ್ ಬಿಟ್ಬಿಟ್ಟು ಇಲ್ಲಿ ಬಂದು ಇನ್ನೇ ಅವನ್ಗೋ ಸಲ್ಯೂಟ್ ಹೊಡ್ಕೊಂಡು ಬಿಕಾರಿ ತರ ಬದುಕ್ತಾ ಇದೆಯಲ್ಲಪ್ಪ. ನಿಮ್ಮಂತ ಅನ್ನದಾತರು ಭೂತಾಯಿಗೆ ಕೈ ಕೊಟ್ಟು ಇನ್ನೊಬ್ರಿಗೆ ಕೈ ಚಾಚಿರೋದಕ್ಕೆ ಇವತ್ತು ಪ್ರಕೃತಿ ಪದೇ ಪದೇ ಮುನಿಸ್ಕೋತಾ ಇರೋದು. ನೋಡಪ್ಪ, ನಾನು ಯಾರೇ ಬಂದ್ರು ಕನ್ನಡದಲ್ಲೇ ಮಾತಾಡೋದು, ಎಷ್ಟೇ ಕಷ್ಟ ಆದ್ರೂ ವ್ಯವಸಾಯನೇ ಮಾಡೋದು. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲಿ, ಉಳುವ ಯೋಗಿಯ ನೋಡ
ವ್ಯವಸಾಯ ಮಾಡಕ್ಕೆ ನೀರೇ ಇಲ್ವಲ್ಲಪ್ಪ. ಇರೋ ಬರೋ ಗಿಡ ಮರಗಳನ್ನ ಕಡ್ದು ಹೋಗುದು, ಕಾಡಿಗೆ ಬೆಂಕಿ ಇಟ್ಟು ಮಳೆ ಬಾ ಅಂದ್ರೆ ಎಲ್ಲಿಂದ ಬರ್ಬೇಕು? ಆಕಾಶದಲ್ಲಿ ನಿಂತು ನಿಮ್ ತಾತ ಸೂಸು ಮಾಡ್ತಾನ? ಹೋಗು ಅಮ್ಮನಿಗೆ ಊಟ ಕೊಡು. ಏನ್ ಮಾಡ್ತಾ ಇದೀಯಪ್ಪ? ಟೊಮೊಟೊ ಆಪ್ ಅಂತ ಇದೆ, ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಬಿಟ್ರೆ ಅವರೇ ಊಟ ತಂದು ಕೊಟ್ಟು ಹೋಗ್ಬಿಡ್ತಾರಪ್ಪ. ಓಹೋ, ಊಟ ಆರ್ಡರ್ ಮಾಡೋನಿಗೆ ಈಸಿ ಆಗ್ಲಿ ಅಂತ ಆಪು, ಊಟ ಸೃಷ್ಟಿ ಮಾಡೋ ರೈತನಿಗೆ ಆಪು. ರೈತನೇ ರಾಷ್ಟ್ರದ ಬೆನ್ನೆಲುಬು ಅಂತೀರಾ? ಆ ಬೆನ್ನೆಲುಬಿಗೆ ಆಸರೆ ಆಗ್ರಿ ಅಂದ್ರೆ ಹಿಂದೆ ಮುಂದೆ ನೋಡ್ತೀರಾ? ಟೆಕ್ನಾಲಜಿ 4G 5G 6G ಕೊಡ್ಬೋದು, ಆದ್ರೆ ಹೊಟ್ಟೆ ತಿನ್ನಕ್ಕೆ ಗಂಜಿ ರೈತನೇ ಕೊಡ್ಬೇಕು. ಅನ್ನದಾತ ಸುಖೀ ಭೋ ಅಂತೀರಾ, ಆ ರೈತನಿಗೆ ಕಣ್ಣೀರ್ ಬರೆಸ್ತೀರಾ? ಒಬ್ಬ ರೈತ ಸತ್ರೆ ನಾವ್ಯಾರು ಕೇರ್ ಮಾಡಲ್ಲ. ನಾಳೆ ಊಟ ಬೇಕು ಅಂದಾಗ ವ್ಯವಸಾಯ ಮಾಡಕ್ಕೆ ರೈತನೇ ಇರಲ್ಲ. ಓದ್ದವರು, ತಿಳಿದವರು, ವಿದ್ಯಾವಂತರು, ಬುದ್ಧಿವಂತರು ಅನಿಸ್ಕೊಂಡವರು ಪ್ರಕೃತಿಯಿಂದ ಎಲ್ಲ ತಗೋತೀರಾ, ಆದ್ರೆ ನೀವೇನು ಕೊಡಲ್ಲ. ನಿಮ್ಮೆಲ್ಲರಿಗೂ ನಾನು ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ರೈತರನ್ನ, ನೆಲ ಜಲ ಹಸಿರನ್ನ ನಮಗೆ, ನಮ್ಮ ಮುಂದಿನ ಪೀಳಿಗೆಗೆ ಉಳಿಸಿ. ಏನೋ ಹುಟ್ಟೋ ಮಕ್ಕಳೆಲ್ಲ ನಿಂತರನೆ ಹುಡ್ತಾ ಇಷ್ಟು ಉದ್ಬಿಟ್ರೆ ಕಷ್ಟ ಆಗತ್ತೆ ಕಡೋ ಜೀವನ. ಈ ಸ್ಕಿಟ್ ಹೇಗೆ ಅನ್ಸು ನಮ್ಮ ಜಡ್ಜಸ್ಗೆ ಅಂತ ಕೇಳೋಣ. ಗುರುಜಿ, ತುಂಬಾ ಮೆಟೀರಿಯಲ್ ಇಟ್ಟು ಸ್ಕಿಟ್ ಅಲ್ಲಿ, ತುಂಬಾ ಒಂದು 3-4 ಸೋಷಿಯಲ್ ಅವೇರ್ನೆಸ್ ಕಾಸ್ ಹಾಕಿ ಮಾಡಿದೀರಾ. ದಟ್ಸ್ ಆಕ್ಚುಲಿ ಗುಡ್. ಅದನ್ನ ಕಾಮಿಡಿಯಲ್ಲಿ ತೋರಿಸಿದ್ದು. ದೆನ್ ಐ ಥಿಂಕ್ ಎಲ್ಲದಕ್ಕಿಂತ ಈ ಎಂಟರ್ಟೈನ್ಮೆಂಟ್ ಜೊತೆ ಆಮೇಲೆ ಕನ್ನಡ ಬಂತು, ಅದೊಂದು ಪ್ಲಸ್. ಯಾಕೆಂದ್ರೆ ನಮ್ಮ ಭಾಷೆ ಬಗ್ಗೆ ದಟ್ ಅವೇರ್ನೆಸ್, ಕಾಳಜಿ, ಆಮೇಲೆ ಎನ್ವೈರ್ಮೆಂಟಲ್ ಕಾಸ್. ಐ ಥಿಂಕ್ ಮೆಸೇಜ್ ವಾಸ್ ಟೈಟ್, ವೆರಿ ಟೈಟ್. ಚೆನ್ನಾಗಿತ್ತು. ಆನ್ ದಿ ಹೋಲ್ ಇಟ್ಸ್ ಎ ವೆರಿ, ಎಲ್ಲ ಸಿಕ್ಕಾಪಟ್ಟೆ ನಗ್ತಾ ಇದ್ವಿ ನಾವು. ಸ್ಕೋರ್ ಡೆಫಿನೆಟ್ ನಂದೀಶ, ಸೂಪರ್. ಥ್ಯಾಂಕ್ ಯು ಗುರುಜಿ. ರಚ್ಚಿ, ನನಗೆ ಮಾತೇ ಬರ್ತಿಲ್ಲ ಈ ಸ್ಕಿಟ್ ನೋಡಿದ್ಮೇಲೆ. ಎಲ್ಲ ನಗು ಇತ್ತು, ಕೆಲವೊಂದು ಕಡೆ ತುಂಬಾ ಹಾರ್ಟ್ ಟಚಿಂಗ್ ಡೈಲಾಗ್ಸ್ ಇತ್ತು. ಅದೆಲ್ಲ ಅಮ್ಮ ಮಗಂದು ಒಂದು ಸೆಂಟಿಮೆಂಟ್, ಅಪ್ಪ ಮಗನ ಸೆಂಟಿಮೆಂಟ್, ಅದಾದಮೇಲೆ ಕೆಲವು ಡಾಕ್ಟರ್ಸ್ ಹೆಂಗೆ ಚೀಟ್ ಮಾಡ್ತಾರೆ ಅನ್ನೋದು, ಆಮೇಲೆ ರೈತರ ಬಗ್ಗೆ, ಭಾಷೆ ಬಗ್ಗೆ, ಒಂದು ಸ್ಮಾಲ್ ಡ್ಯೂರೇಷನಲ್ಲಿ ಒಂದು 20 ನಿಮಿಷದಲ್ಲಿ ಇಷ್ಟೆಲ್ಲ ತೋರಿಸೋದಿದೆ ಅಲ್ಲ. ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರಿ. ಕಂಪ್ಲೀಟ್ಲಿ ಒಂದು ಟೀಮ್ಗೆ ಸೇರತ್ತೆ ಈ ಕ್ರೆಡಿಟ್. ನಾವು ಇವಾಗ ಏನು ಹೇಳ್ತಿರೋದು ಟೀಮ್ ವರ್ಕ್. ಆ್ಯಂಡ್ ಓವರ್ ಆಲ್ ಇಟ್ ವಾಸ್ ವೆರಿ ಗುಡ್, ಎಂಟರ್ಟೈನಿಂಗ್. ಎಸ್, ಅಫ್ ಕೋರ್ಸ್, ಆಲ್ ದ ವೆರಿ ಬೆಸ್ಟ್ ಎಲ್ಲರೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ರಜಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ಮ ಮುಂದಿನ ಸ್ಕಿಟ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಮ್ ಚಿಲ್ಲರ್ಗೆ ಹೀಗಾಗ್ಬಾರ್ದಿತ್ತು ರೀ. ಪಾಪ ಪ್ರೀತಿನೇ ಪ್ರಪಂಚ ಅಂತ ಅನ್ಕೊಂಡಿದ್ದ ಆ ಹುಡುಗಿನೇ ಜಗತ್ತು ಅಂತ ಅನ್ಕೊಂಡಿದ್ದ. ಅಂತ ಹುಡುಗನ್ಗೆ ಹಿಂಗಾಗ್ಲೇಬಾರ್ದಾಗಿತ್ತು. ಏನಾಯ್ತು ಅಂತ ನೀವು ನನ್ನನ್ ಕೇಳ್ತಾ ಇದೀರ. ನನ್ನನ್ ಕೇಳಿದ್ರೆ ಆ ಹುಡುಗಿ ಕೇಳ್ಬೇಕು ನೀವು, ಯಾಕಮ್ಮ ಹಿಂಗ್ ಮಾಡಿದೆ ಅಂತ. ಬನ್ನಿ ಕೇಳ್ಕೊಂಬರೋಣ. ನೀನ್ ಬರಲ್ಲ ಅಂದ್ರೆ ಏನಾಯ್ತು, ಇವಳು ಮುತ್ತು ಕೊಡ್ತಾಳೆ. ಮಾನಸ ಸರ್ವರ್, ಸರೋವರ್. ನನಗ್ ನೀನು ಸರ್ವರ್. ಯಾಕೆ? ಮೆನ್ಯೂ ಕಾರ್ಡ್ ಇಲ್ಲ ಅಂದ್ರೂ ಏನ್ ಕೇಳಿದ್ರು ತಂದ್ಕೊಡ್ತೀಯಲ್ಲ, ಅದಕ್ಕೆ. ಚಿನ್ನ, ನೀನ್ ನನ್ನ ಸರ್ವರ್ ಅನ್ನು, ವೇಟರ್ ಅನ್ನು, ಬೇಕಾದನ್ನು. ನಾನ್ ಮಾತ್ರ ನೀನ್ ತುಂಬಾ ಲವ್ ಮಾಡ್ತಾ ಇದ್ದೀನಿ. ಚಿನ್ನ, ನಮ್ ಮದ್ವೆ ಯಾವಾಗ? ಲವ್ ಮಾಡಿದ್ರೆ ಮದ್ವೆ ಆಗ್ಬೇಕಾ? ಏನಂದೆ? ನಿಂಗೊಂದ್ ವಿಷಯ ಗೊತ್ತಾ? ಗೊತ್ತಿಲ್ಲ. ಹೇಳ್ತೀನಿ ಕೇಳು. ಏನು? ನನ್ನನ್ನ ತುಂಬಾ ಜನ ಇಷ್ಟಪಡ್ತಿದ್ದಾರೆ. ಅಷ್ಟೇ ಯಾಕೆ, ಈ ಸೆಟ್ ಅಲ್ಲಿ ಇರೋರೆಲ್ಲ ನನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದಾರೆ. ಈ ಸೆಟ್ ಅಲ್ಲಿ ಇರೋರೆಲ್ಲರೂ ನಿನ್ ಮದ್ವೆ ಆಗ್ಬೇಕು ಅನ್ಕೊಂಡಿದಾರ? ಅವ್ರೇ ನಿನ್ ಸಟ್ ದೋಸೆ ಅನ್ಕೊಂಡಿದಾರೆ? ಹೆಂಗೆ? ಹಂಗಲ್ಲ ಕಣೋ, ನಾನೊಂದ್ ವಿಷಯ ಹೇಳ್ತೀನಿ, ನೀನ್ ಯಾರಿಗೂ ಹೇಳ್ಬಾರ್ದು. ಅಂತದ್ ಏನ್ ಮಾಡ್ಕೊಂಡೆ ಮಾನಸ? ಅಯ್ಯೋ, ಸೀರಿಯಸ್ ಆಗಿ ಹೇಳ್ತಾ ಇರೋದು, ಪ್ರಾಮಿಸ್ ಮಾಡು. ನಿಮ್ಮ ತಾಯಣ್ಗೂ ಯಾರಿಗೂ ಹೇಳಲ್ಲ, ಹೇಳು. ನಮ್ ಸಿನಿಮಾ ಡೈರೆಕ್ಟರ್ ಇದಾರಲ್ಲ, ಅವರು ನನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದಾರೆ. ಈ ಸಿನಿಮಾ ಡೈರೆಕ್ಟರ್ ನಮ್ಮ ಮದ್ವೆ ಆದ್ರೆ ಹೇಗೆ? ಸಿನಿಮಾ ಡೈರೆಕ್ಟರ್
ಈ ಸಿನಿಮಾ ಡೈರೆಕ್ಟರ್ ಮದ್ವೆ ಆದ್ರೆ ಏನ್ ಗೊತ್ತಾ, ಶೂಟಿಂಗ್ ಟೈಮಲ್ಲಿ ಮಾತ್ರ ಆಕ್ಷನ್ ಫಸ್ಟ್ ನೈಟ್ ದಿನ ನೋ ರಿಯಾಕ್ಷನ್. ನೀನು ಫಸ್ಟ್ ಟೈಮ್ ಮದುವೆ ಆಗ್ತಿದ್ದೀನಿ ಅಂತ ಏನೇನೋ ಕರ್ಸ್ಕೊಂಡಿರ್ತೀಯ, ನಾನು ಅವ್ರಿಗೆ ಹಾಲು ಕೊಡ್ತೀನಿ, ಅವ್ರು ನನಗೆ ಹಣ್ಣು ತಿನ್ನಿಸ್ತಾರೆ ಅನ್ಕೊಂಡಿರ್ತೀಯ. ಅವೆಲ್ಲ ಚಾನ್ಸೇ ಇಲ್ಲ, ಎಲ್ಲ ಎಡಿಟ್. ನೀನೇ ಹೆಣ್ಣು ಅನ್ನೋದು ಮರೆತು ಸ್ವಲ್ಪ ಮುಂದುವರೆದು ಲೈಟ್ ಆಫ್ ಮಾಡಕ್ ಹೋದೆ ಅನ್ಕೋ, ಪ್ಯಾಕಪ್ ಅಂತ ಹೇಳಿ ರೂಮಿಂದ ಆಚೆ ಬಂದ್ಬಿಡ್ತಾರೆ. ಹಾಗಾದ್ರೆ ಈ ಡೈರೆಕ್ಟರ್ ಸವಾಸನೆ ಬೇಡ. ಇಲ್ಲಿರೋ ಕ್ಯಾಮ್ರಾಮನ್ಗಳೆಲ್ಲ ನನ್ನ ಮದ್ವೆ ಆಗ್ಬೇಕು ಅಂತಿದ್ದಾರೆ. ಅವರಲ್ಲೇ ಯಾರನ್ನಾದ್ರೂ ಒಬ್ಬರನ್ನ ಮದ್ವೆ ಆದ್ರೆ ಇವ್ರನ್ನ ಮದ್ವೆ ಆದ್ರಂತೂ ನೀವು ಉದ್ದಾರ. ಏನ್ ಗೊತ್ತಾ, ಫಸ್ಟ್ ನೈಟ್ ದಿನ ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ನಿನ್ಗಿಟ್ಟು ಫೋಕಸ್ ಮಾಡಿ ಚೆನ್ನಾಗಿ ಕಾಣ್ತಾ ಇದಾರೆ, ಸೂಪರ್, ಹಂಗೆ ಮಾಡಿ ಅಂತಾರೆ. ಈ ಟೆಕ್ನಿಷಿಯನ್ ಗಳು ಸವಾಸನೆ ಬೇಡ ಕಣ. ಆರ್ಟಿಸ್ಟ್ ಗಳಲ್ಲೇ ಯಾರನ್ನಾದ್ರೂ ಒಬ್ಬರನ್ನ ಮದ್ವೆ ಆದ್ರೆ ಹಂಗ ಬಾ ದಾರಿಗೆ. ಲಾಗ್ ಮಂಜ ಒಳ್ಳೆ ಸೆಲೆಕ್ಷನ್, ಉದ್ದಾರ. ಲ್ಯಾಗ್ ಮಂಜನ್ ಮದ್ವೆ ಆದ್ರೆ ನೀನಷ್ಟೇ ಅಲ್ಲ, ಪ್ರಪಂಚದಲ್ಲಿ ಯಾವುದೇ ಹುಡುಗಿ ಮದ್ವೆ ಆದ್ರೂ ಸುಖವಾಗಿರ್ತಾಳೆ, ಆದ್ರೆ ಜೀವನದಲ್ಲಿ ಸುಖವಾಗಿರಲ್ಲ. ಯಾಕಂದ್ರೆ ಉಗಾಂಡದಿಂದ, ತಮಿಳ್ನಾಡಿಂದ, ಆಂಧ್ರ ಪ್ರದೇಶದಿಂದ, ಹಾಸನದಿಂದ, ಗುಲ್ಬರ್ಗಾದಿಂದ ಎಲ್ಲಾ ಕಡೆಯಿಂದ ಅವನ ಮಕ್ಕಳು ಬರ್ತಾರೆ, ಆಸ್ತಿ ನಂಗೆ ಪಾಲ್ಬೇಕು ಅಂತ. ವಂಶ ಅಷ್ಟು ದೊಡ್ಡದ? ಇಡೀ ಪ್ರಪಂಚದಾದ್ಯಂತ ಅವನ ಬಳ್ಳಿನ ಹಬ್ಬಿಸ್ಬಿಟ್ಟಿದ್ದಾನೆ. ಹಾಗಾದ್ರೆ ಅವ್ನ್ ಬೇಡ. ಜಗಪ್ಪ ಅವನ್ನ ಸುಷ್ಮಿತಾ ಒಪ್ಕೊಂಡಿದ್ದ ಹೆಚ್ಚು. ಇನ್ ನನಗ ಕಾರ್ತಿ ಅವನ್ ನೋಡಿದ್ರೆ ಮನುಷ್ಯನ್ ತರನೇ ಕಾಣಲ್ಲ, ಮೂಳೆ ಬಿಟ್ಕೊಂಡಿದ್ದಾನೆ. ನಿಂಗ ಅವನೊಬ್ಬ ಪೆಂಗ. ಯಾರು 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 ಹೇಳು, ಅವನೇ ಆ ವೀರ. ಯಾರು ಆ ಮಗ ಧೀರ? ಚೀಪನ್ ಬೆಸ್ಟ್ ಆಗಿ ಸಿಗೋದು ಅವನು ಒಬ್ನೇ. ಒಬ್ನೇನ? ಯಾರವನು? ನಮ್ಮ ಮಜಾ ಭಾರತದ ರಾಗಿಣಿ ರಾಘು. ಯಾಕೋ ಸೈಲೆಂಟ್ ಆದೆ, ಏನಾದ್ರೂ ಮಾತಾಡು. ಈ ವಿಷಯದ ಬಗ್ಗೆ ನಾನೇನು ಮಾತಾಡಲ್ಲ. ಯಾಕೆ? ಖುದ್ದಾಗ ಅವನ ಬಂದು ನೀನು ಕಾನ್ಫಿಡೆಂಟ್ ಕೊಡ್ಬೇಕಷ್ಟೇ. ಅವನೇ ಕಾನ್ಫಿಡೆನ್ಸ್ ಕೊಡ್ಬೇಕಾ? ನನ್ ಲೈಫ್ ರಿಸ್ಕ್ ಮಾಡ್ಕೊಳಕ್ ಇಷ್ಟ ಇಲ್ಲಪ್ಪ. ನಾನ್ ನಿನ್ನೇ ಮದ್ವೆ ಆಗ್ತೀನಿ. ಹಂಗೇಳು, ಈಗ ಗೊತ್ತಾಯ್ತಾ? ಹೀರೋ ಇಷ್ಟು ಮಟೀರಿಯಲ್ ಗಳಲ್ಲಿ ಹೀರೋ ಮಟೀರಿಯಲ್ ಅಂದ್ರೆ ನಾನೇ ಅಂತ. ಚಿಲ್ಲರ್ ಇಟ್ಸ್ ಅ ಬ್ರ್ಯಾಂಡ್. ನೋಡಿದೀನಿ ಲಾಸ್ಟ್ ಎಪಿಸೋಡ್ ಅಲ್ಲಿ, ಚಿಲ್ಲರ್ ಇಟ್ಸ್ ಅ ಬ್ರ್ಯಾಂಡ್. ಚಿನ್ನ, ನೀ ಏನಾದ್ರೂ ಅನ್ನು ಕಣೆ, ನಾನ್ ಮಾತ್ರ ನೀನ್ ತುಂಬಾ ಲವ್ ಮಾಡ್ತಾ ಇದ್ದೀನಿ. ಐ ಲವ್ ಯು ಮಾನಸ. ಐ ಲವ್ ಯು. ಚಿನ್ನ, ಆ ಚಂದ್ರ ನಿನ್ ಕನ್ಸಿಗೆ ಬಂದ್ರೆ ಕರ್ಕೋಬೇಡ. ಯಾಕೆ? ಅವ್ನ್ ಸರಿ ಇಲ್ಲ, ಕಂಡ್ಕೊಂಡು ಹುಡುಗಿರ್ ಜೊತೆ ಎಲ್ಲ ಓಡಾಡ್ತಿರ್ತಾನೆ. ಯಾವ ಚಂದ್ರನ್ ಬಗ್ಗೆ ಹೇಳ್ತಾ ಇದ್ದ ನೀನು? ಮಾನಸ, ನಿಮ್ಮಪ್ಪ ಮದ್ವೆಗೆ ಒಪ್ಕೊಳ್ಳಿಲ್ಲ ಆದ್ರೆ ನೀ ತಲೆಗೆ ಹಚ್ಕೋಬೇಡ. ಯಾಕೆ? ಯಾಕೆಂದ್ರೆ ನಾನು ನಿನ್ನ ಹಚ್ಕೊಂಡಿದ್ದೀನಿ. ಹೋಗು, ನಿಮ್ಮ ಅಪ್ಪನ ಒಪ್ಸು. ಒಪ್ಲಿಲ್ಲ ಅಂದ್ರೂ ತಲೆ ಕೆಡ್ಸ್ಕೋಬೇಡ. ನಾನು ನಿಂಗೆ ನೈಟು ಐ ಲವ್ ಯು ಉಮ್ಮ ಅಂತ ಮೆಸೇಜ್ ಮಾಡ್ತೀನಿ. ಓಕೆ ಓಕೆ, ಬಾಯ್ 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 ಬಾಯ್. ನನ್ನ ಕನಸು ಅಂದ್ರೆ ಮಾನಸ, ಮಾನಸ ಅಂದ್ರೆ ನನ್ನ ಮನಸ್ಸು, ನನ್ನ ಮನಸ್ಸು ಅಂದ್ರೇನೆ ಮಾನಸ. ಹಲೋ, ಏನ್ ಹೇಳ್ಬೇಕಾದ್ರೆ ಕರೆಕ್ಟ್ ಆಗಿ ಹೇಳು, ಇರಿಟೇಟ್ ಮಾಡ್ಬೇಡ. ಹಲೋ, ಎಲ್ಲಿದ್ಯೋ? ನಾ ಟೆನ್ಷನ್ ಅಲ್ಲಿ ಇದ್ದೀನಿ, ಏನ್ ಬೇಗ ಹೇಳು. ಅಲ್ಲಿಂದ 9 ಹತ್ರ ಒಂಚೂರು ಬಂದ್ಬಿಡು. ನನ್ನ ಮಗನೇ, ನಾನು ಟೆನ್ಷನ್ ಅಂದ್ರೆ ಒತ್ತಡದಲ್ಲಿದ್ದೀನಿ ಅಂತ ಹೇಳ್ತಾ ಇರೋದು. ನೀನೆಲ್ಲಿದ್ಯಾ? ಅಯ್ಯೋ ಮಗ, ನಾನು ಬಾರಲ್ಲಿದ್ದೀನಿ ಕಣ. ಬೆಳಿಗ್ಗೆ ಬಾರ್ಗೆ ಹೋಗಿದ್ಯಲ್ಲೋ, ನಾಚಿಕೆ ಆಗಲ್ವೇನೋ ನಿನಗೆ? ಬೆಳಿಗ್ಗೆ ಹೋಗಿ ನನಗೆ ನಮ್ಮ ಮನೆ ಮರೆಯದಿಲ್ವಾ? ನೆನ್ನೆ ರಾತ್ರಿಯಿಂದ ಅಲ್ಲೇ ಇದ್ದೀನಿ. ಏನ್ ಹೇಳ್ಬೇಕಂತಿದೆ ಅದನ್ನ ಹೇಳು ಮಗ. ಅರ್ಜೆಂಟ್ ನಿನ್ಗೊಂದು ವಿಷಯ ಹೇಳ್ಬೇಕು ಕಣ. ನಾನು ಹೇಳ್ಬಿಟ್ರೆ ಸೂಸೈಡ್ ಮಾಡ್ಕೊಬಿಡ್ತೀಯ. ಏನ್ ನಾನು ಹೇಳೋದು ಏನಂತ ಕೇಳ, ಒಂಚೂರು ಸೈಡಿಗೆ ಬರ್ರಿ. ನೋಡು, ನಾನು ಹೇಳ್ತಾ ಇದ್ದೀನಿ ಕೇಳ. ಇಲ್ಲೇ ಇದೆಯಾ? ನೋಡ, ನಿಮ್ ಹುಡುಗಿ ಇದ್ಲಲ್ಲ, ಸತ್ಲೇನೋ? ನಿನ್ ಪಾಲಿಗೆ ಸತ್ತಾಗ್ಬಿಟ್ಲು ಮಗ. ಯಾಕೋ ಲಾಗು, ಏನ್ ಹೇಳ್ತಾ ಇದೀಯ ನೀನು? ಅವಳು ಇನ್ನೊಬ್ಬ ಹುಡುಗನ್ ಜೊತೆ ಮದುವೆ ಫಿಕ್ಸ್ ಆಗಿದೆ ಮಗ. ಇನ್ನೊಬ್ಬ ಹುಡುಗನ್ ಜೊತೆ ಮದುವೆ ಫಿಕ್ಸ್ ಆಯ್ತಾ? ಯಾರೋ ಅವ್ನ ಹುಡುಗ, ಯಾರೋ ಯಾರೋ ಅವಳು ಹಿಂಗ್ ಮಾಡ್ತಾಳೆ ಅಂತ ನಂಗೆ ಕನ್ಸಲ್ಲ ಅನ್ಕೊಂಡಿರಲಿಲ್ಲ ಮಗ. ಅನ್ಕೊಂಡಿರ್ಲಿಲ್ಲ ಮಗ. ಯಾರೋ ಹುಡುಗ, ಎಷ್ಟು ವರ್ಷದಿಂದ ಇಷ್ಟಪಡ್ತಾ ಇದ್ದೆ ಮಗ ನೀನು ಅವಳನ್ನ. ಯಾರೋ ಕ್ಲೋಸ್ ಫ್ರೆಂಡೇ ಕಣ ಅವನು. ಜಗ್ಗನ ಅಲ್ಲ ಕಣ, ಕಾರ್ತಿಕ್ನ ಅವನಲ್ಲ, ನಿಂಗನ ಅವನ, ಪಾಟೀಲ್ನ. ಅಯ್ಯೋ, ನಿನ್ನ ಆಪ್ತ ಮಿತ್ರ ಕಣ ಅವನು. ಆಪ್ತ ಮಿತ್ರನ ಭಾಗ 1 2 3. ಅಯ್ಯೋ, 3 ಬಿಟ್ಟು ನನ್ನ ಮಗ. ಯಾರೋ ಅವನು. ನನ್ನ ಮಗ ಇನ್ಯಾರು ಅಲ್ಲ ಮಗ, ನಾನೇ. ಇಂಥ ಕಿತ್ತೋದ್ ಕೆಲಸ ಮಾಡೋ ನಾಯಿ ನೀನೆ ಅಂತ ನಂಗೆ ಗೊತ್ತು ಕಣ. ತಗೋ ಮಗ, ದಯವಿಟ್ಟು ನನ್ನ ಮದುವೆಗೆ ಬರ್ತೀನಿ ಬಿಡು. ಬರಬೇಡ ಮಗ, ಪ್ಲೀಸ್ ಬರಬೇಡ ಕಣ. ನೀನ್ ಬಂದ್ರೆ ಹುಡುಗಿ ಮನಸ್ಸು ಅಲ್ಲವಲ್ಲ ಆಗ್ಬಿಟ್ಟು ನಿನ್ನ ಇಷ್ಟಪಟ್ಬಿಟ್ರೆ. ಚೀಕು ಸೌ ಮಾನಸ ಜೊತೆ ಛೀ ಕೆರೆ. ಮೈ ನೇಮ್ ಇಸ್ ಕೆರೆ, ಸಣ್ಣ ದೊಡ್ಡ ಕೆರೆ. ಕೆರೆ ಕಿತ್ತೋಗುತ್ತೆ ಇನ್ನೊಂದು ಸಣ್ಣಗೆ ನಿಲ್ಲಿದ್ರೆ. ಹೋಗ 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 ನನ್ನ ಮಗನೇ. ಹುಡುಗಿರ್ ಮೋಸ ಅಂತ ಕೊನೆಗೂ ಪ್ರೂವ್ ಆಗೋದು. ಈ ಗಂಡಸರು ಅಂದ್ರೆ ಏನಂತ ಅವ್ರಿಗೆ ಗೊತ್ತು ಮಾಡ್ತೀನಿ. ನನ್ನ ಒಂದು ಮುಖ ನೋಡಿದಾಳೆ, ಇನ್ನೊಂದು ಮುಖ ತೋರಿಸ್ತೀನಿ. ಇಲ್ಲಪ್ಪ, ಪ್ಯಾಂಟ್ ಸಡ್ಲಾಗಿತ್ತು ಅಷ್ಟೇ.
ನಂದು ಇನ್ನೊಂದು ಮುಖ ಅವಳಿಗೆ ತೋರಿಸ್ತೇನೆ. ಇಲ್ಲೆಲ್ಲ ಆಡ್ಕೊಂಡಿರ್ಬೇಕು ನೋಡು. ನನ್ನ ಮಗನೇ ನಿಂಗ ತೆಂಗಿನ ತರ ಆಡಿದ್ರೆ ಒದ್ದು ಬಿಡ್ತೀನಿ ನೋಡು. ತಾವು ಗಂಡಸರು ಅಂದ್ರೆ ಯಾರು? ಯಾರು? ನಾವು ಗಂಡಸರು ಕಣ. ನೀವ ನೀನ್ ಗಂಡಸಲ್ವಾ? ಗೊತ್ತಾಗ್ತಿಲ್ಲ. ರೊಚ್ಚಿಗೇಳು ಮಂಡ್ಯದ ಗಂಡು ಅಂತ ನೀ ತೋರಿಸ್ಬೇಕು. ನನಗೆ ಅನ್ಯಾಯ ಆಗಿದೆ ಮಗ. ನೀ ಒಂದೇ ಕೆಲಸ ಮಾಡ್ಬೇಕು. ನಾನು ಹೂ ಅಂದಾಗೊಮ್ಮೆ ನೀನು ಬೇಕೇ ಬೇಕು ಅನ್ಬೇಕು. ಓಕೆ, ಬೇಕೇ ಬೇಕು. ಕರೆಕ್ಟ್ ಕಣ. ಇಲ್ಲಿ ಹೇಳ್ಬೇಡ, ಅವ್ರ ಮನೆ ಹತ್ರ ಹೇಳು. ಓಕೆ, ಫಾಲೋ ಮೀ. ಬನ್ನಿ ಎಲ್ಲ ಫಾಲೋ ಮಾಡಿ. ಎಸ್, ಇದೇ ಅವಳು ಮನೆ. ಬೇಕೇ ಬೇಕು. ನಂದು ನನಗೆ ಬೇಕು. ನಂದು ನನಗೆ ಬೇಕು. ಏ ಮಾನಸ, ಮನುಷ್ಯ ರೂಪದ ರಾಕ್ಷಸಿ, ಆಚೆ ಬಾರೇ. ಏನೇ ಹುಡುಗರು ಅಂದ್ರೆ ಏನು ಅಂತ ಅನ್ಕೊಂಡಿದ್ಯಾ? ಹುಡುಗರು ಅಂದ್ರೆ ನೀವು ಹುಡುಗಿರು ಆಟ ಆಡಿ ಬಿಸಾಕೋ ವಸ್ತು ಅಂತ ಅನ್ಕೊಂಡಿದ್ಯಾ? ಹುಡುಗರು ಅಂದ್ರೆ ನೀವು ಲಿಪ್ಟಿಕ್ ಒರೆಸಿ ಬಿಸಾಕೋ ಟಿಶ್ಯೂ ಪೇಪರ್ ಅಂತ ಅನ್ಕೊಂಡಿದ್ಯಾ? ಹುಡುಗರು ಅಂದ್ರೆ ನೀವು ವಾರಕ್ಕೊಮ್ಮೆ ಚೇಂಜ್ ಮಾಡಿ ಬಿಸಾಕೋ ಚಪ್ಪಲಿ ಅಂತ ಅನ್ಕೊಂಡಿದ್ಯಾ? ನನ್ನ ಪ್ರೀತಿಸಿ ಇಷ್ಟು ದಿನ ಸಿನಿಮಾ ಪಾರ್ಕು ಅಂತ ಓಡಾಡಿ ನನ್ನ ತಂದೆಯನ್ನಾಗಿ ಮಾಡಿ ಈ ಬೇರೆ ಹುಡುಗನ ಮದ್ವೆ ಆಗ್ತಾ ಇದೆಯಾ? ನಾನು ಹೋರಾಟ ನಿಲ್ಸಲ್ಲ. ನಂದು ನನಗೆ ಬೇಕು. ನಂದು ನನಗೆ ಬೇಕು. ಏನು ಏನು ಹೇಳ್ತಾ ಇದೀಯಾ? ಯಾರ್ ನೀನು? ಹೂ ದ ಹೆಲ್ ಆರ್ ಯು? ಏನಂದೆ? ನಿನ್ನ ಇದೇ ಮೊದಲ ಸಲ ನಾನು ನೋಡ್ತಾ ಇರೋದು ಅಂದೆ. ಮನ್ಸ ಇಷ್ಟು ದಿನ ಓಡಾಡಿ ನನ್ನ ತಂದೆಯನ್ನಾಗಿ ಮಾಡ್ಬಿಟ್ಟು ಹೋದ್ರೆ ನನಗೆ ಯಾರು ಹೆಣ್ಣು ಕೊಡ್ತಾರೆ? ಮದ್ವೆಗಿಂತ ಮುಂಚೆನೆ ತಂದೆ ಆಗಿದ್ದೀನಿ ಅಂತ ಹೇಳಕ್ ನಾಚಿಕೆ ಆಗಲ್ಲ ನಿನ್ಗೆ? ತಗೋ, ಈ ದುಡ್ಡನ್ನ ತಗೊಂಡ್ ಹೋಗಿ ಆ ಮಗುನ ಸ್ಕೂಲಿಗೆ ಸೇರಿಸಿ ಒಳ್ಳೆ ಎಜುಕೇಶನ್ ಕೊಡ್ಸು ಅಂದೆ. ಶಿಕ್ಷಣವೇ ಶಕ್ತಿ. ದುಡ್ಡಿನ ದರ್ಪ ನನ್ನ ಮುಂದೆ ತೋರಿಸ್ಬೇಡ. ನನಗ್ ಬೇಕಾಗಿರೋದು ನ್ಯಾಯ ಅಷ್ಟೇ. ಬೇಕೇ ಬೇಕು. ನಂದು ನನಗ್ ಬೇಕು. ನಂದು ನನಗ್ ಬೇಕು. ನಂದು ನನಗ್ ಬೇಕು. ನಾನು ನಮ್ಮ ಅಪ್ಪನ್ ಕರಿತೀನಿ. ಅಪ್ಪ, ಮದುವೆಯಲ್ಲೂ ಮಸಣದಲ್ಲೂ ಚಟ್ಟದಲ್ಲೂ ಅಟ್ಟದಲ್ಲೂ ನೀನು ನೀನಾಗಿರು. ಏನ್ ಹೇಳ್ತಾ ಇದೆಯಾ? ಅಲ್ಲ, ಮೇಲ್ ಬೆಳಗ್ಗೆ ಇದೆ, ಕೆಳಗಡೆ ಏನಿದು? ನನಗೆ ಮೇಲಷ್ಟೇ ವಯಸ್ಸಾಗಿದೆ, ಕೆಳಗಡೆ ವಯಸ್ಸಾಗಿಲ್ಲ. ಯಾರದು? ನನ್ನ ಮಗಳಿಗೆ ತೊಂದರೆ ಕೊಡ್ತಿರೋದು ಯಾರು? ಮಗಳೇ, ಏನು ಇವನ ಅಪ್ಪನ? ಹೌದು, ಈ ಜಗತ್ ನಮ್ದೇ ಇರ್ಬೋದು, ಆದ್ರೆ ಇವನೇ ನಮ್ಮಪ್ಪ. ಎಕ್ಸ್ಪೆಕ್ಟೇ ಮಾಡಕ್ಕಾಗ್ತಾ ಇಲ್ಲ. ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹರ್ಟ್. ಮೆನಿ ಮೋರ್ ಹರ್ಟ್ಸ್ ಟು ಮೀ. ಮೆನಿ ಮೋರ್ ಅಪ್ರಿಟನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಏನ್ ಸರ್ ಹೇಳ್ತಾ ಇದ್ದೀರಾ? ಇವಳು ನಿಮ್ ಮಗಳು ಅಂತಿದ್ದೀರಾ? ಅವಳು ನೋಡಿದ್ರೆ ಹಿಂಗಿದಾಳೆ, ನೀವು ನೋಡಿದ್ರೆ ಹಿಂಗಿದ್ದೀರಾ? ಅವಳು ಬೆಳೆದ್ಲು, ನಾನ್ ಬೆಳಿಲಿಲ್ಲ. ನೀವ್ಯಾಕೆ ಬೆಳಿಲಿಲ್ಲ? ಬೆಳೆಯಕ್ ಬಿಡ್ಲಿಲ್ಲ. ಯಾರು? ನಮ್ ಡ್ಯಾಡಿ. ಅಯ್ಯೋ, ಸರಿಯಾಗಿ ಗೊಬ್ಬರ ನೀರು ಹಾಕಿ ಬೆಳೆಸ್ಲಿಲ್ಲ. ಅಯ್ಯೋ, ಅಪ್ಪ ಮಗಳು ಅಂತೆ ಮಾವಿನ ಮರದಲ್ಲಿ ಹಲಸಿನ ಹಣ್ಣು ಬಿಟ್ಟಂಗಿದೆ. ಏನಂದ? ಏನ್ರಿ ಮಿಸ್ಟರ್ ಸಮುದ್ರ ಅವ್ರೆ, ನಿಮ್ ಮಗಳು ಇಷ್ಟ ದಿನ ನನ್ನ ಜೊತೆ ಸಿನಿಮಾ ಪಾರ್ಕು ಅಂತ ಓಡಾಡಿ ಈಗ ಬೇರೆ ಹುಡುಗನ ಮದ್ವೆ ಆಗ್ತಿದ್ದಾಳೆ. ನಂಗೆ ನ್ಯಾಯ ಬೇಕಾಗಿದೆ. ಬೇಕೇ ಬೇಕು. ನಂದು ನನಗೆ ಬೇಕು. ನಂದು ನನಗೆ ಬೇಕು. ನಂದು ನನಗೆ ಬೇಕು. ನಂದು ನನಗೆ ಬೇಕು. ಇದರಲ್ಲಿ ನಿಂದ ಯಾವ್ದಿದೆ ಅದು ತಗೊಂಡು ಹೋಗು. ಇದರಲ್ಲಿ ನಂದು ಯಾವುದೂ ಇಲ್ಲ. ನ್ಯಾಯ ಬೇಕು. ನ್ಯಾಯ ಇದರಲ್ಲಿ ನ್ಯಾಯ ಬೇಕು ಅಂತ ಇದೆ, ತಗೊಂಡು. ಇದರಲ್ಲಿ ನ್ಯಾಯ ಇಲ್ಲ. ನಾನು ಹೇಳ್ತಾ ಇರೋದು ಏನಾಯ್ತು ನಿಮಗೆ? ಹಲೋ, ಏನಾಯ್ತು? ಅದೇ ಅಂತೀನಿ. ನನಗೆ ಹೊಡಿತೀನೋ? ನಾನು ನಿನಗೆ ಹೊಡಿಯಲ್ಲ. ಯಾಕೆ? ಹೊಡಿಯೋರನ್ನ ಕರೆಸ್ತೀನಿ. ಐ ಕಾಲ್ ಪೊಲೀಸ್. ರಾಜ ಕಾಲಿಟ್ಟ ಸೈಡು ಬಿಡೋಲೆ. ಸೈಡ್ ಯಾರು ಅಡ್ ನಿಂತಾರಂತ ಸೈಡ್ ಅಂತಾನಪ್ಪ ಇವ? ಪಾಟೀಲ್, ಪೊಲೀಸ್ ಪಾಟೀಲ್. ದಿಸ್ ಇಸ್ ಮೈ ATM ಕಾರ್ಡ್. ಸರ್, ಹೆಂಗಿದೆ ಮೀಸೆ? ಚುಮ್ಮಾ ಅದ್ರದಿಲ್ಲ. ಅದ್ರದಿಲ್ಲ. ಮೊದ್ಲು ಅವನ್ಗೆ ಅರೆಸ್ಟ್ ಮೀ. ಅಪ್ಪ, ಅದು ಅರೆಸ್ಟ್ ಹಿಮ್. ಬೇಕೇ ಬೇಕು. ನಂದು ನನಗೆ ಬೇಕು. ಅವಂದೇನಪ್ಪ ಕೊಟ್ಟು ಬಿಡ್ರಪ್ಪ, ತಗೊಂಡು ಹೋಗ್ತಾನ. ಅವಂದು ನಾ ತಗೊಂಡಿಲ್ಲಪ್ಪ. ಸರ್, ಇದು ಆ ಕೇಸು. ನೀವ್ ಹೇಳಿದ್ರ ಅವನು
ಹಲೋ ಅತೃಪ್ತ ಪ್ರೇಮಿ, ಏನ್ ಹೇಳಿ ಸರ್? ಆ ಹುಡುಗಿಗೆ ಬಹಳ ರೇಗಿಸ್ತಾ ಇದ್ದೀರಂತೆ. ಇದೇ ಲಾಸ್ಟ್, ಇನ್ನೊಂದ್ಸರಿ ಆ ಹುಡುಗಿಗೆ ರೇಗಿಸ್ತೆ ಅಂತ ಇಟ್ಕೋ, ಉಲ್ಟಾ ನೇತಾಗ ಚಡ್ಡಿಲಿ ಇರುವೆ ಬಿಟ್ಬಿಡ್ತೀನಿ ಮಗನೇ. ಯಾಕೇನಾಯ್ತು? ಇರುವೆ ಬಿಟ್ರೆ ಹೆಂಗಾಗುತ್ತಂತ ಇಮೇಜ್ ಹೆಂಗೆ ಬಂದ ತಕ್ಷಣನೇ ಕಾಮಿಡಿ ಮಾಡ್ಬಿಟ್ಟೆ ನಾನು. ನಿಮ್ಗೆ ಕಾಮಿಡಿ ಮಾಡ್ಸಕ್ ಕರ್ಸಿಲ್ಲ, ಸ್ವಲ್ಪ ಸೀರಿಯಸ್ ಆಗಿರಿ. ಅರೆಸ್ಟ್ ಮೀ. ಅರೆಸ್ಟ್ ಹಿಮ್. ಬೇಕೇ ಬೇಕು. ಹೇಳ್ದಾಗ ಹೇಳು ಸರ್. ವಿಷಯ ನಾನು ಹೇಳ್ತೀನಿ. ಇಷ್ಟು ದಿನ ಅವಳು ನನ್ನ ಲವ್ ಮಾಡಿ ಸಿನಿಮಾ ಪಾರ್ಕು ಅಂತ ಸುತ್ತಾಡಿ ಈಗ ನಾನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ ಸರ್. ಏನಮ್ಮ ಅವ್ನ್ ತಂದೆ ಮಾಡಿದ್ಯೇನಮ್ಮ ನೀನು? ಸರ್ ಇಷ್ಟು ದಿನ ಅವನ್ನ ಒಳ್ಳೆ ಫ್ರೆಂಡ್ ಅನ್ಕೊಂಡೆ ಓಡಾಡಿದೀನಿ ಸರ್. ನಿನ್ ಜನ್ಮಕ್ಕೆ ಇಷ್ಟು ಎಲ್ಲಾ ಹುಡುಗಿಯರಿಗೂ ಫ್ರೆಂಡ್ ಅನ್ನೋದು ಒಂದು ಸಿಗ್ನೇಚರ್ ವರ್ಡ್ ಆಗಿಬಿಟ್ಟಿದೆಯಲ್ಲ. ಲವ್ ಮಾಡೋವರೆಗೂ ಮಾಡೋದು, ಮದ್ವೆ ಟೈಮಲ್ಲಿ ಇವು ನನ್ನ ಜಸ್ಟ್ ಫ್ರೆಂಡ್ ಅಷ್ಟೇ ಅಂತ ಅನ್ನೋದು. ಸಿನಿಮಾ ಥಿಯೇಟ್ರಲ್ಲಿ ಅಕ್ಕಪಕ್ಕ ಕುತ್ಕೊಂಡು ಕೈ ಹಿಡ್ಕೊಂಡು ಚಿನ್ನ ಲೈಟ್ ಆಫ್ ಯಾವಾಗ ಮಾಡ್ತಾರೆ ಅಂತ ಕೇಳ್ತಿದ್ದಲ್ಲ, ಅದು ಫ್ರೆಂಡ್ಶಿಪ್ಪಾ? ಅದೇ ಪಾರ್ಕಲ್ಲಿ ಬೆಂಚ್ ಮೇಲೆ ಕೂರನ್ ಬಾ ಅಂದ್ರೆ ಅಲ್ಲಿ ಮರದ ಹಿಂದ್ಗಡೆ ಯಾರು ಇಲ್ಲ, ಅಲ್ಲಿ ಹೋಗೋಣ ಬಾ ಅಂತ ಕರಿತಿದ್ದಲ್ಲ, ಅದು ಫ್ರೆಂಡ್ಶಿಪ್ಪಾ? ಫ್ರೆಂಡ್ಸ್ ಜೊತೆ ಇದೆಲ್ಲ ಮಾಡ್ತೀಯ ನೀನು? ನಾನಾ 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 ನೀನೇ ಕಣೆ ಡೌರಾಣಿ. ನೋಡು, ನಿನ್ನ ನಾನು ಯಾವತ್ತೂ ಆ ದೃಷ್ಟಿಯಿಂದ ನೋಡೇ ಇಲ್ಲ. ಈ ಸೃಷ್ಟಿಲಿ ಹೆಣ್ಣಿನ ದೃಷ್ಟಿ ಹೇಗಿರುತ್ತೆ ಅಂತ ಆ ಸೃಷ್ಟಿಕರ್ತನಿಗೂ ಗೊತ್ತಿಲ್ಲ. ಪೊಲೀಸರೇ, ಇವ್ನು ತುಂಬಾ ಮಾತಾಡ್ತಿದ್ದಾನೆ. ಫಸ್ಟ್ ಅರೆಸ್ಟ್ ಮೀ. ಅಪ್ಪ ಅದು ಅರೆಸ್ಟ್ ಹಿಮ್. ಬೇಕೇ ಬೇಕು. ಇರಪ್ಪ ಸ್ವಲ್ಪ. ಮಿಸ್ಟರ್, ಯು ಆರ್ ಅಂಡರ್ ಅರೆಸ್ಟ್. ಹೆಂಗ್ರಿ ಅರೆಸ್ಟ್ ಮಾಡ್ತೀರಾ? ಅದ್ ಹೆಂಗ್ರಿ ನನ್ನ ಅರೆಸ್ಟ್ ಮಾಡ್ತೀರಾ? ಹೆಂಗಂದ್ರೆ ಈ ಬೇಡಿ ಇದೆಯಲ್ಲ, ನಿನ್ ಕೈಗೆ ಹಾಕ್ತೀನಾ, ಕರ್ಕೊಂಡು ಹೋಗ್ಬಿಡ್ತೀನಿ. ಅಕಾರ್ಡಿಂಗ್ ಟು ಇಂಡಿಯನ್ ಲಾ, ಮೇಲ್ ಅಂಡ್ ಫೀಮೇಲ್ ಈಕ್ವಲ್, ಮೇಲ್ ಪ್ಲಸ್ ಫೀಮೇಲ್ ಈಸ್ ಈಕ್ವಲ್ ಟು ಇಂಡಿಯಾ. ಅಷ್ಟೇ. ಲಾಸ್ಟ್ ಅಲ್ಲಿ ಕ್ವಶನ್ ಬರ್ಕಿಡು, ಚೆನ್ನಾಗಿರುತ್ತೆ. ಮಿಸ್ಟರ್, ನಿಮ್ ಸಂಧಿಲ್ಲ ಆಗಕ್ ಬಂದಿದ್ದಾನಲ್ಲ, ಅವ್ನು ಸಿಕ್ಕಾಪಟ್ಟೆ ಲಾ ತಿಳ್ಕೊಂಡ್ಬಿಟ್ಟಿದ್ದಾನೆ. ಮೋಸ್ಟ್ಲಿ MBBS ಓದಿದ್ದಾನೆ ಅನ್ಸುತ್ತೆ. ನಿಮ್ಗೆ ತಿಕ್ಲಾ? ನಾವು ಓದ್ಬೇಕಾದ್ರೆ MBBS ಮಾಡ್ಬೇಕೇನ್ರಿ? ಸುಮ್ಮನೆ SSLC ಮುಗಿಸಿದ್ರೆ ಸಾಕು. ಇಷ್ಟು ಚಿಕ್ಕ ವಿಷಯ ನಾನು ಹೆಂಗ್ ಬಿಟ್ಟುಬಿಟ್ಟೆ ಅಂತ ನನಗೆ ಗೊತ್ತಾಗ್ತಿಲ್ಲ ಮರೆಯ. ಅಷ್ಟು ಈಸಿಯಾಗಿ ಇವನನ್ನ ಅರೆಸ್ಟ್ ಮಾಡಕ್ ಆಗಲ್ಲ ನನ್ನ ಕೈಲಿ. ಮತ್ತೆ ಅರ್ಜೆಂಟ್ ಆಗಿ ಹೋಗಿ SSLC ಪಾಸ್ ಮಾಡ್ಕೊಂಡ್ ಬರ್ತೀನಿ. ಹಲೋ PP ಸಾಹೇಬ್ರೆ, ಸಖತ್ತಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ನೀವೇನಾದ್ರೂ ಲೇಡಿ ಗೆಟಪ್ ಅಲ್ಲಿ ಬಂದಿದ್ರೆ ಈ ಹೋರಾಟ ನಿಲ್ಸಿ ನಿಮ್ಮನ್ನೇ ಮದುವೆ ಆಗ್ಬಿಡ್ತಿದ್ದೆ. ನನಗೂ ಲೇಡಿ ಗೆಟಪ್ ಮಾಡ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ, ಬಟ್ ಮುತ್ ಕೊಟ್ಟು ಬಿಡ್ತಾರೆ ಅಂತ ನಾಚಿಕೆ ಅಷ್ಟೇ. ಎನಿಯವ್, ಥ್ಯಾಂಕ್ ಯು ನೆನಪು ಮಾಡ್ಕೊಟ್ಟಿದ್ದಕ್ಕೆ. ಎಕ್ಸಿಟ್ ಆಗ್ಬೇಕಾದ್ರೂ ಕಾಮಿಡಿ ಮಾಡ್ತೀನಿ ಮಾರಾಯ ನಾನು. ಅಲ್ಲ ಅದ್ರದ್ದಿಲ್ಲ, ಫಸ್ಟ್ ಅರೆಸ್ಟ್ ಮೀ. ಕಾಮಿಡಿ ಮಾಡಿ ಅದ್ರದ್ದಿಲ್ಲ. ಏನೇ ಮಾನಸಿ, ಮನುಷ್ಯ ರೂಪದ ರಾಕ್ಷಸಿ, ಒಂದೇ ಒಂದ್ ಬಿಟ್ಟ ಅಂದ್ರೆ ಹಂಗೆ ಮಾನಸಿಕ ಆಗ್ಬಿಡ್ಬೇಕು. ಯಾರ್ಯಾರನ್ನೂ ಕರೆಸಿ ನಾನು ಓಡಿಸ್ತೇನೆ. ನಾ ಎದ್ರ ಮಗನೇ ಅಲ್ಲ. ಬೇಕು ನಂದು ನನಗ್ ಬೇಕು, ಬೇಕು ನಂದು ನನಗ್ ಬೇಕು, ಬೇಕು. ಸುಮ್ನಿರೋ 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 ಸುಮ್ನಿರಪ್ಪ ಸುಮ್ನಿರೋ. ಯಾರಮ್ಮ ನೀನು? ನಮ್ಮನೆ ಮುಂದೆ ಬಂದು ಯಾಕೆ ಅಳ್ತಾ ಇದ್ಯಾ? ಈಗ ತಿರುಗಿ ನಿಮ್ನೆಲ್ಲೋ ನೋಡಿದೇನಲ್ಲ. ನೀವು ಲ್ಯಾಬ್ ಮುಂದಿನ ಜೊತೆ ಜಾಸ್ತಿ ಓಡಾಡ್ತಿದ್ರಲ್ವಾ? ಕೈಲಿರೋ ಮಗು ನೋಡಿದ್ರೆ ಆ ಮಗ ಮೋಸ ಮಾಡಿ ಬಿಟ್ಟು ಹೋದ ಅನ್ಸತ್ತೆ. ನಾಲಾಯಕ್ ನನ್ನ ಮಗ. ಇದಕ್ಕೆ ಅವ್ರ ಕಾರಣ ಅಲ್ಲ. ಮತ್ತೆ ಯಾರು? ಕಾರ್ತಿಕ್ನ, ಜಗ್ಗಪ್ಪನ, ಪಾಟೀಲ್ನ? ಯಾರು ಯಾರು ಮತ್ತೆ? ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆನೂ ನಿಮ್ಗಿಲ್ಲ. ಅವರು ಹೆಣ್ಣನ ದೇವತೆ ಅಂತ ಪೂಜೆ ಮಾಡೋ ಪುಣ್ಯಾತ್ಮರು ಕಣ್ರಿ. ಈ ಮಗುಗೆ ಕಾರಣ ನೀವೇ. ನಾನ ನಿನ್ ಗಂಡ? ನೀವೇ ನನ್ ಗಂಡ 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 ಗಂಡ. ನಾನ್ ನಿನ್ ಗಂಡ ಅಲ್ಲ. ಅಲ್ಲ ಅಲ್ಲ ಅಲ್ಲ. ನಿಮ್ಮ ಹೆಸರು ಸರೋವರ ತಾನೆ? ಹೌದು. ನಿಮ್ಮೂರು ಹಾವೇರಿ ಪಕ್ಕ ಇರೋ ಮಲ್ಗುಂದ ತಾನೆ? ಹೌದು. ನಿಮ್ ಮನೆ ಪಕ್ಕ ದುರ್ಗಾದೇವಿ ಗುಡಿ ಇದೆ ತಾನೆ? ಹೌದು. ಆ ಗುಡಿ ಪಕ್ಕದಲ್ಲಿ ಒಂದು ಹುಡುಗಿದಾಳೆ ತಾನೆ? ಕಾಳಮ್ಮ ಅಂತ ಹುಡುಗಿ ಇದ್ಲು. ಆ ಕಾಳಿ ನಾನೇ ನಾನೇ ನಾನೇ. ನೀನೇನೋ ಕಾಳಿನೋ ಇನ್ಯಾವಳೋ ನನಗ್ ಗೊತ್ತಿಲ್ಲ. ಈ ಮಗುಗೂ ನನಗೂ ಸಂಬಂಧನೇ ಇಲ್ಲ. ಸಂಬಂಧ ಇಲ್ಲ? ಸಂಬಂಧ ಇಲ್ಲವಂತ ಅಕ್ಕಂದ್ರ? ಅಯ್ಯೋ ದೇವ್ರಿ, ಇಲ್ಲಿ ನೋಡಿ, ಸೇಮ್ ಕಣ್ಣು, ಸೇಮ್ ಮೂಗು, ಸೇಮ್ ಬಾಯಿ, ಸೇಮ್ ಹೊಟ್ಟೆ, ಸೇಮ್ ಎಲ್ಲ. ಹಲೋ, ನಾ ಊರ್ ಬಿಟ್ಟೆ 10 ವರ್ಷ ಆಯ್ತು. ಮಗು ಹೆಂಗ ಆಗ್ ಸಾಧ್ಯ? ನೀವು ಊರ್ ಬಿಟ್ಟು 10 ವರ್ಷ ಆಗಿರ್ಬೋದು, ಆದ್ರೆ ದಿನ ರಾತ್ರಿ ನಾ ಮಲಗ್ಬೇಕಾದ್ರೆ ನನ್ ಕನ್ಸಲ್ ಬರ್ತಿದ್ರಲ್ಲ. ಕನ್ಸಲ್ ಬಂದ್ರೆ ಮಕ್ಳಾಗ್ತಾವ? ಇದೆಲ್ಲ ಸುಳ್ಳು. ನನಗೂ ನಿನಗೂ ಸಂಬಂಧನೇ ಇಲ್ಲ. ಇಲ್ಲಿ ನೋಡಿ, ಒಂದು ಒಂಟಿ ಹೆಣ್ಣು ರಸ್ತೆಯಲ್ಲಿ ಓಡಾಡ್ತಿರ್ಬೇಕಾದ್ರೆ ಓಡಾಡೋ ಗಂಡಸರು ನನ್ನ ನೋಡಿ ಏನಂತ ಕೇಳ್ತಾರೆ ಗೊತ್ತಾ? ಏನಂತ ಕೇಳ್ತಾರೆ? ಅಂತ ಕೇಳ್ತಾರೆ.
ಅದೇನಾದ್ರೂ ಇರ್ಬೋದು. ನಿನ್ ಹೋರಾಟ ನಿನಗೆ, ನನ್ನ ಹೋರಾಟ ನಂದು. ನಂದು ನನಗೆ ಬೇಕು. ನೋಡಮ್ಮ, ನಿನ್ ಕಷ್ಟ ಇದೆ, ನಿಮ್ಮನೆ ಮುಂದೆ ಜಗಳ ಮಾಡಿ, ನಮ್ಮನೆ ಮುಂದೆ ಇಲ್ಲ. ಗೆಳ ಯಾವಳ ನೀನು? ಹೋಗಲ್ಲೇ. ನನ್ನೇ ಹೋಗಿಲ್ಲ ಅಂತೀನಿ, ನೀನ್ ಹೋಗೆ. ಏನು ಇವರು ಹೆಣ್ಮಕ್ಳೇನು? ನನಗೆ ನೀನು ಬೇಡ, ಅವಳು ಬೇಡ, ಈ ಹೋರಾಟನೂ ಬೇಡ, ನನಗೆ ಈ ಮದ್ವೆನೇ ಬೇಡ. ನಿಜವಾಗ್ಲು? ನಿಜವಾಗ್ಲು? ಬೇಕೇ ಬೇಕು. ಈಗ ಬೇಡ ಕಣೋ. ಬೇಡ ಬೇಡ, ನಂದು ನನಗೆ ಬೇಡ. ಬೇಡ ನಂದು ನನಗೆ ಬೇಡ. ಬೇಡ ನಂದು ನನಗೆ ಬೇಡ. ಬೇಡ ಅಕ್ಕ, ನಾನು ನೀನ್ ಹೇಳ್ದೆ ಅಂತ ಲೇಡಿ ಗಿಟ ಹಾಕ ಬಂದು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಪೇಮೆಂಟ್ ನಂಗೆ ಕೊಟ್ಬಿಡು. ಅಪ್ಪ 500 ರೂಪಾಯಿ ಯಾಕೆ ಕೊಡ್ತೀಯ ನೀನ್? ನನಗೆ 1000 ರೂಪಾಯಿ ಕೊಡು. ಮಾತಾ ನೋಡು, ನಿಮ್ಮಪ್ಪ 1000 ರೂಪಾಯಿ ಮಾತಾಡ್ಬಿಟ್ಟು 500 ರೂಪಾಯಿ ಕೊಡ್ತಾವನೆ. ನೀನ್ ಎಂಟ್ರಿಗೆ 500 ರೂಪಾಯಿ ಜಾಸ್ತಿ ಆಯ್ತು, ಸುಮ್ಮನೆ ತಗೊಳ್ಳೋ. ಅಮ್ಮ 500 ರೂಪಾಯಿ ನಾನು ಎಂಟ್ರಿಗೆ ಆಗೋಗುತ್ತೆ. ತಗೊಳ್ಳೋ. ಕೊಡಿ 1000 ಇನ್ನೂ 500. 2000 ಕೊಟ್ಟಿದ್ದೀನಿ, ಸುಮ್ಮನೆ ಮಾತಾಡದೆ ಇಸ್ಕೊ. 2000 ಕೊಟ್ಟಿದ್ದೀನಿ, ಇಸ್ಕೊ. ಏನು 2000 ರೂಪಾಯಿ ಕೊಟ್ರೆ ಇವ್ರಿಗೆ? 20,000 ರೂಪಾಯಿ ಯಾಕೆ ಮಾಡಿದಾಳೆ ಇವಳು? ಜಾಸ್ತಿ ಕೊಡಿ ಇವಳಿಗೆ. ಯಾರು ಸರ್ ಇಂಡಸ್ಟ್ರಿಯಲ್ಲಿ ಆರ್ಟಿಸ್ಟ್ ಇಲ್ಲ ಅಂತ ಹೇಳ್ತಾ ಇರೋದು? ಎಂತ ಒಳ್ಳೆ ನಟರಿದ್ದಾರೆ ಸರ್ ಇಲ್ಲಿ. ಇವ್ರಿಗೆ ಅವಕಾಶ ಸಿಗ್ತಾ ಇಲ್ಲ, ಚಾನ್ಸ್ ಸಿಗ್ತಾ ಇಲ್ಲ. ಚಾನ್ಸ್ ಕೊಡ್ಬೇಕು. ಕೊಡ್ತೀನಿ ಚಾನ್ಸ್. ನಾನೇ ಕೊಡ್ತೀನಿ ಚಾನ್ಸ್. ಓವರ್ ಆಕ್ಟ್ ಮಾಡ್ತೇನೆ ಲೇ ನಾಯಿ ನನ್ ಮಗನೇ. ನೀವು ಏನು ಇದು? ಅವಳು TDS ಜೊತೆಗೆ 2000 ಕೊಡ್ತೀನಿ ಅಂದ್ಲು, ಅದಕ್ಕೆ ಆಕ್ಟ್ ಮಾಡಿದೆ. ನನ್ನ ಮಗನೇ. ನಿಂದು ವಿಗ್ಗ ಒರಿಜಿನಲ್. ಮಾನಸಿ, ನೀನ್ ಹಿಂಗ್ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ. ಅಪರೂಪ ಕರ್ದ್ ನನ್ ಲವರ್ ಕ್ಯಾರೆಕ್ಟರ್ ಕೊಟ್ರೆ ನನ್ನೇ ಬೇಡ ಅನ್ನೋಷ್ಟು ಗಾಂಚಲಿನ ನಿನಗೆ. ನೋಡು, ನಮ್ಮಪ್ಪ ಒಂದ್ ಮಾತು ಹೇಳಿದ್ರು, ಆ ಮಾತು ಕಟ್ಬಿದ್ದು ನಾನ್ ಹೀಗೆಲ್ಲ ಮಾಡ್ಬೇಕಾಯ್ತು. ಏನಂತ ಹೇಳಿದ್ರು? ನಿನಗೆ ಸ್ಟೇಟಸ್ ಇಲ್ಲ ಅಂದ್ರು. ಯಾರು ಹೇಳಿದ್ರು? ಎಲ್ರು ಹೇಳಿದ್ರು. ದಿನಕ್ಕೆ 3 ಸಲ ಸ್ಟೇಟಸ್ ಹಾಕ್ತೀನಿ, ಯಾರಿಲ್ಲ ಅಂದಿದ್ದು? ಅದಲ್ಲ, ನಿನ್ ಹತ್ರ ದುಡ್ಡಿಲ್ಲ, ಹೆಸರಿಲ್ಲ, ನೋಡಕ್ಕೂ ಚೆನ್ನಾಗಿಲ್ಲ ಅಂದ್ರು. ಅದು ಅಲ್ದೆ ನಾನ್ ಕನ್ನಡಿ ಮುಂದೆ ನಿಂತಾಗ ನನ್ ಸೌಂದರ್ಯದಕ್ಕೆ ನೀನ್ ಮ್ಯಾಚ್ ಆಗಲ್ಲ ಅನ್ನಿಸ್ತು. ಅದಕ್ಕೆ ಹೀಗೆಲ್ಲ ಮಾಡ್ದೆ. ಐ ಆಮ್ ಸಾರಿ ಕಣೋ. ವಿಶ್ವಾಸಕ್ಕೆ ಅರ್ಹಳಲ್ಲ ಅಂದ್ಮೇಲೆ ಸೌಂದರ್ಯ ಇದ್ರೂ ಪ್ರಯೋಜನ ಇಲ್ಲ. ಗಂಡಸ್ರು ಅಂದ್ರೆ ಏನ್ ಗೊತ್ತಾ? ಏನು? ಗಂಡಸ್ರು ನಿಮ್ಮಂತವಳು ಇರೋದ್ರಿಂದಾನೆ ಕಣೆ ಇವತ್ ನಾವು ಹುಡುಗರಿಗೆ ಹುಡುಗಿ ಗೆಟಪ್ ಹಾಕಿ ಫೀಲ್ ಮಾಡ್ತಾ ಇರೋದು. ನೀ ನನ್ ಮೋಸ ಮಾಡಿಬಿಟ್ಟೆ. ಇನ್ಯಾವತ್ತೂ ನನ್ನ ಮುಖ ತೋರಿಸ್ಬೇಡ ಪ್ಲೀಸ್. ಐ ಆಮ್ ಸಾರಿ. ನಾನ್ ನಿನ್ನೆ ಮದ್ವೆ ಆಗ್ತೀನಿ. ಏಯ್, ನೀವ್ ಒಂದ್ಸಲ ಹೇಳಿದ ಕೂಡಲೇ ಮದ್ವೆ ಆಗಕ್ಕೆ ನಾನೇನ್ ಮಳ್ಳು ಹುಡುಗ ಅಲ್ಲ. ಗುಡ್ ಬಾಯ್ ಅಂತ ಹೇಳಿ ಹೋಗ್ತೀನಿ ಅನ್ಕಂಡ. ಹಂಗ್ ಮಾಡಿದ್ರೆ ನಿನಗೂ ನನಗೂ ಏನ್ ವ್ಯತ್ಯಾಸ ಇರುತ್ತೆ? ನೀನೇ ಮಾಡಿದ್ರು ನಾನು ನಿನ್ನೆ ಮದುವೆ ಆಗೋದು. ನಿಜವಾಗ್ಲೂ? ಐ ಲವ್ ಯು. ಐ ಲವ್ ಯು ಟು. ಮುಂದೆ ನಾವಿಬ್ರು ಸೇರಿ ಬೇಕೇ ಬೇಕು. ಬೇಕು. ಏನ್ ಬೇಕು? ಇವನ್ಗೇನೋ ಬೇಕಂತೆ. ಅವನಿಗೆ ಬೇಕಂತೆ. ಸಿಕ್ತಾ ಒಂದು? ಏನೋ ಗೊತ್ತು, ಕೇಳ. ಸಿಕ್ತೇನೋ ನಿಂದು ನಿನಗೆ? ಸಿಕ್ತು ಮೇಡಮ್. ಸಿಕ್ತಾ? ನೀಟಾಗಿ ಭದ್ರವಾಗಿ ಇಟ್ಕೋ. ಓಕೆನಾ ಅದನ್ನ? ರಚಿ, ಸ್ಕಿಟ್ ಹೇಗಿತ್ತು? ಮಾನಸನ ವಿಲನ್ ಮಾಡ್ಬಿಡಿದಾನೆ ಚಿಲ್ಲರಿ ಈ ಸ್ಕಿಟ್ ಅಲ್ಲಿ. ಪಾಪ ಅದಲ್ವೇ ಅಲ್ಲ, ಶಿ ಇಸ್ ವೆರಿ ಸಾಫ್ಟ್. ನೋಡಕ್ಕೂ ಅಷ್ಟೇ ಇಲ್ಲ, ಜಾಸ್ತಿ ಕೈ ಕೊಡೋ ಹುಡುಗಿರು ತುಂಬಾ ಸೈಲೆಂಟ್ ಆಗಿರ್ತಾರೆ. ಈವನ್ ಕಾಲೇಜಲ್ಲಿ ಅಷ್ಟೇ. ಅಂಡ್ ರಾಘು ವಾಸ್ ಅ ಕ್ಯಾರೆಕ್ಟರ್ ಅಗೇನ್. ಇದರಲ್ಲಿ ರಾಘು ತರನೇ ಇತ್ತು, ಬಟ್ ರಾಗಿಣಿಯಾಗಿ ದುಡ್ಡು ಕೊಟ್ಟಿರೋದ್ರಿಂದ ಮಾಡಿದ್ರು. ಅಂಡ್ ಓವರ್ ಆಲ್ ಇಟ್ ವಾಸ್ ವೆರಿ ಗುಡ್. ಅಂಡ್ ಪ್ಲೀಸ್ ಮಾನಸ, ಈ ತರ ಮಾಡ್ಬಿಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ರಚಿ. ಗುರುಜಿ? ಯಾ ಸೇಮ್. ಆಕ್ಚುಲಿ ತುಂಬಾ ಸೈಲೆಂಟ್ ಆಗಿರೋದೇ ಕರೆಕ್ಟ್. ಮಾನಸ ನನ್ನ ಲೆಕ್ಕದಲ್ಲಿ ಈ ರೋಲಿಗೆ ಪರ್ಫೆಕ್ಟ್. ಯಾಕಂದ್ರೆ ಹುಡುಗಿರು ಯಾವತ್ತು ಮೋಸ ಮಾಡಿದ್ ಗೊತ್ತಾಗಲ್ಲ, ಹುಡುಗರಿಗೆ ಎಲ್ಲ ಮುಗಿದ ಮೇಲೆ ಗೊತ್ತಾಗೋದು, ಓ ಹಿಂಗಾಯ್ತಲ್ವಾ ಅಂತ. ಸೊ ಇದು ಇಟ್ ವಾಸ್ ಆಪ್ಟ್. ಇವತ್ತು ಜಾಸ್ತಿ ಖುಷಿಯಾಗಿದ್ದು ನನಗೆ ನಮ್ಮ ಪಟೇಲ್ ಮೀಸೆ ತೋರಿಸ್ತಾ ಇದೆ. ಮೀಸೆ ಅಂತ ಯಾವಾಗ್ಲೂ ಹುಡುಗಿ ರೋಲ್ ಮಾಡಿ ಒಂಥರ ಖುಷಿ ಆಗುತ್ತಲ್ಲ ಮೀಸೆ ತೋರ್ಸಕ್ಕೆ. ಚೆನ್ನಾಗಿತ್ತು, ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಅಫ್ಕೋರ್ಸ್ ಮಾನಸ ಡಿಡ್ ವೆಲ್. ಸೊ ಎಂಟರ್ಟೈನಿಂಗ್ ಆಗಿತ್ತು. ಗುಡ್ ಜಾಬ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ನಮ್ಮನ್ನ ನಗಿಸಿದ್ದಕ್ಕೆ. ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಸ್ಕಿಟ್ಗೆ. ಥ್ಯಾಂಕ್ ಯು. ನಮ್ ಮಜಾ ಭಾರತ ಒಂಥರ ಜಾರ ಬಂಡೆ ಇದ್ದಾಗೆ.
ಸಮಯ ಜಾರದೇ ಗೊತ್ತಾಗಲ್ಲ ಅಂತೀನಿ. ನೋಡ್ತಾ ನೋಡ್ತಾ 9 ಗಂಟೆ ಆಗೇ ಹೋಯ್ತು. ಇಲ್ಲಿಗೆ ಇವತ್ತಿನ ಎಪಿಸೋಡ್ ನ ಮುಗಿಸಿ ನಾನು ಹೊರಡ್ತೀನಿ. ಮತ್ತೆ ನಾಳೆ ರಾತ್ರಿ ಸರಿಯಾಗಿ 8 ಗಂಟೆಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಎಲ್ಲರೂ ಕರ್ಕೊಂಡು ಬರ್ತೀನಿ. ಸ್ಕಿಟ್ಗಳು ನೋಡೋಣ, ಮಜಾ ಮಾಡೋಣ. ಓಕೆನಾ? ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್, ಶುಭರಾತ್ರಿ.